Yeah, welcome back to Bharat Builds. It's part 3 of C programming. So today I'm going to cover control structures or the control instructions ಅಂತ ಕರೀತಾರೆ. ಸೊ ಸಿಲೆಬಸ್ ಕವರೇಜ್ ಏನೇನು ಟಾಪಿಕ್ಸ್ನ ಕವರ್ ಮಾಡ್ತೀನಿ ಅಂದರೆ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸಲ್ಲಿ ಡಿಸಿಷನ್ಸ್ ಮೇಕಿಂಗ್, ಇಫ್ ಎಲ್ಸ್, ನೆಸ್ಟೆಡ್ ಇಫ್ ಕಂಡೀಷನ್ಸ್, ಎಲ್ಸ್ ಇಫ್ ಲ್ಯಾಡರ್ ಕಂಡೀಷನ್ಸ್, ಸ್ವಿಚ್ ಕೇಸಸ್, ಲೂಪಿಂಗ್ ಆ್ಯಂಡ್ ಬ್ರೇಕ್ ಸ್ಟೇಟ್ಮೆಂಟ್ಸ್ ಎವ್ರಿಥಿಂಗ್ ವಿಲ್ ಬಿ ಕವರ್ ಟುಡೇ. ಸೊ ಮೈಂಡ್ ಮ್ಯಾಪ್ ನೋಡಿ, ಇವತ್ತು ಆಲ್ಮೋಸ್ಟ್ ಎಲ್ಲ ಕಂಟ್ರೋಲ್ ಸ್ಟ್ರಕ್ಚರ್ ಡಿಸಿಷನ್ಸಲ್ಲಿ ಇಫ್ ಎಲ್ಸ್, ನೆಸ್ಟೆಡ್ ಇಫ್, ಎಲ್ಸ್ ಇಫ್ ಲ್ಯಾಡರ್ ಆ್ಯಂಡ್ ದ ಸ್ವಿಚ್ ಕೇಸಸ್ ಆ್ಯಂಡ್ ಲೂಪಿಂಗ್ ಕಂಡೀಷನ್ಸ್ ಫಾರ್ ದಿ ರಿಪಿಟೇಷನಲ್ಲಿ ವೈಲ್ ಲೂಪ್, ಡೂ ವೈಲ್ ಲೂಪ್ ಆ್ಯಂಡ್ ಫಾರ್ ಲೂಪ್ನ ಕವರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದ ಜಂಪ್ ಸ್ಟೇಟ್ಮೆಂಟಲ್ಲಿ ಬ್ರೇಕ್, ಕಂಟಿನ್ಯೂ ಆ್ಯಂಡ್ ಗೋ ಟು. ಸೊ ಐ ಆಮ್ ಗೋಯಿಂಗ್ ಟು ಕವರ್ ಆಲ್ ದಿಸ್ ಟಾಪಿಕ್ ಟುಡೇ. ಸೊ this is a mind map of today's topic. Then the very first topic, the very first commonly question asked, what are control instructions? ಸೊ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಅಂದರೆ ಏನಿಲ್ಲ, ಬೇಸಿಕಲಿ ನೀವು ಒಂದು ಪ್ರೋಗ್ರಾಮ್ನ ಬರೀತೀರಾ ಅಂತ ಅಂದ್ಕೊಳ್ಳಿ. ಪ್ರೋಗ್ರಾಮ್ ಬರೆದಾಗ ಪ್ರೋಗ್ರಾಮಲ್ಲಿ ಯಾವ ಲೈನು ಅಥವಾ ಯಾವ ಪರ್ಟಿಕ್ಯುಲರ್ ಇನ್ಪುಟ್ ಬಂದಾಗ ಸ್ಟಾಪ್ ಆಗಬೇಕು, ಇಲ್ಲ ಪಾಸ್ ಆಗಬೇಕು, ಇಲ್ಲ ಕಂಟಿನ್ಯೂ ಆಗಬೇಕು, ಇಲ್ಲಾಂದರೆ ಸ್ಕಿಪ್ ಮಾಡಬೇಕು, ಎಲ್ಲಿಂದ ಎಲ್ಲಿವರೆಗೂ ಪ್ರಿಂಟ್ ಮಾಡಬೇಕು, ರಿಪೀಟೆಡ್ ನಂಬರ್ ಆಫ್ ಟೈಮ್ಸ್ ಪ್ರಿಂಟ್ ಮಾಡಬೇಕಾ ಅನ್ನೋದು. ಅಂದರೆ ಕಂಟ್ರೋಲ್ ದಿ ಆರ್ಡರ್ ಇನ್ ಸಚ್ ಎ ವೇ ದಟ್ ಗಿವಿಂಗ್ ದಿ ಇನ್ಸ್ಟ್ರಕ್ಷನ್ಸ್. ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀವಿ? ಥ್ರೂ ಡಿಸಿಷನ್ ಮೇಕಿಂಗ್ಸ್ ಆಗಿರ್ಬೋದು, ಲೂಪಿಂಗ್ ಕಂಡೀಷನ್ಸ್ ಆಗಿರ್ಬೋದು, ಅದು ಜಂಪ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಅದನ್ನು ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್. Control the order in which statements are executed. In which statements are executed or the program or executed ಅಂತ ನೀವು ಡಿಫೈನ್ ಮಾಡ್ಬೋದು. ಸೊ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಆರ್ ದಿ ಕಂಟ್ರೋಲ್ಸ್ ದಿ ಆರ್ಡರ್ ಇನ್ ಸಚ್ ಎ ವೇ ದಟ್ ದಿ ಪ್ರೋಗ್ರಾಮ್ ಇಸ್ ಗೋಯಿಂಗ್ ಟು ಎಕ್ಸಿಕ್ಯೂಟೆಡ್. ಸೊ ಇದರಲ್ಲಿ 3 ಟೈಪ್ಸ್ ಇದೆ: ಡಿಸಿಷನ್, ಲೂಪಿಂಗ್ ಆ್ಯಂಡ್ ದ ಜಂಪಿಂಗ್. ಡಿಸಿಷನ್ಸಲ್ಲಿ ಸೊ 2 ಆಲ್ಟರ್ನೇಟಿವ್ಸ್ ಕಂಡೀಷನ್ಸ್ ಇದ್ದಾಗ, ಸೊ ನಿಮಗೆ ಕ್ಲಾರಿಟಿ ಇರಲ್ಲ, ಅವಾಗ ಕಂಡೀಷನ್ಸ್ ಯಾವುದು ತಗೋಬೇಕು, ಸೊ ಟ್ರೂ ಆರ್ ಫಾಲ್ಸ್ ಅನ್ನೋ ಥರ, ಅಲ್ಲ ಎಸ್ ಆರ್ ನೋ ಅನ್ನೋ ಥರ ಇದ್ದಾಗ ಡಿಸಿಷನ್. ಸೊ ಯು ಆರ್ ಗೋಯಿಂಗ್ ಟು ಯೂಸ್ ಇಫ್ ಎಲ್ಸ್ ಆ್ಯಂಡ್ ದ ಸ್ವಿಚ್. ಲೂಪಿಂಗ್ ಕಂಡೀಷನ್ಸ್ ಅಂದರೆ ರಿಪೀಟೆಡ್ ನಂಬರ್ ಆಫ್ ಟೈಮ್ಸ್ ಔಟ್ಪುಟ್ನ ಪ್ರಿಂಟ್ ಮಾಡ್ತಾ ಇರಬೇಕು, ಅವಾಗ ಫಾರ್ ಲೂಪ್, ವೈಲ್ ಲೂಪ್ ಆ್ಯಂಡ್ ಡೂ ವೈಲ್ ಲೂಪ್. ಸೊ ಫಾರ್ ಲೂಪ್, ವೈಲ್ ಲೂಪ್, ಡೂ ವೈಲ್ ಲೂಪ್ ಯಾವುದನ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಜಂಪ್ ಸ್ಟೇಟ್ಮೆಂಟ್. ಜಂಪ್ ಸ್ಟೇಟ್ಮೆಂಟ್ ಅಂತಂದರೆ ಇವಾಗಿರುವಂಥ ಕಂಟ್ರೋಲ್ನ ನೆಕ್ಸ್ಟಿಗೆ ಫಾರ್ವರ್ಡ್ ಮಾಡೋದು, ಅಂದರೆ ಟ್ರಾನ್ಸ್ಫರ್ ದ ಕಂಟ್ರೋಲ್ ಯೂಸಿಂಗ್ ಬ್ರೇಕ್, ಕಂಟಿನ್ಯೂ ಆ್ಯಂಡ್ ಗೋ ಟು. ಡಿಸಿಷನ್, ಲೂಪಿಂಗ್, ಜಂಪ್ ಸ್ಟೇಟ್ಮೆಂಟ್, DLJ ಅಂತ ಮೆಮೊರಿ ಅಂತ. ಸೊ ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸಲ್ಲಿ ಡಿಸಿಷನ್ ಬರುತ್ತೆ, ಲೂಪಿಂಗ್ ಬರುತ್ತೆ, ಜಂಪ್ ಸ್ಟೇಟ್ಮೆಂಟ್ ಬರುತ್ತೆ. ಸೊ ಇವಾಗ ಡಿಸಿಷನ್ ದ ವೆರಿ ಫಸ್ಟ್ ಒನ್ ಇಫ್ ಸ್ಟೇಟ್ಮೆಂಟ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಇಫ್ ಸ್ಟೇಟ್ಮೆಂಟ್ ಏನಂತಂದರೆ ಕಂಪ್ಲೀಟ್ ಬ್ಲಾಕ್ ಆಫ್ ಕೋಡ್ನ ಎಕ್ಸಿಕ್ಯೂಟ್ ಮಾಡುತ್ತೆ ಯಾವಾಗ? ವೆನ್ ದ ಕಂಡೀಷನ್ ಇಸ್ ಟ್ರೂ. ಸೊ ಎಕ್ಸಿಕ್ಯೂಟ್ಸ್ ದಿ ಬ್ಲಾಕ್ ಆಫ್ ಕೋಡ್ ಓನ್ಲಿ ವೆನ್ ದ ಕಂಡೀಷನ್ ಇಸ್ ಟ್ರೂ. ಯಾಕೆ ಅಂತಂದರೆ ಇಲ್ಲಿ ಒಂದೇ ಕಂಡೀಷನ್ ಇರೋದು. ಸೊ ಆ ಕಂಡೀಷನ್ ಟ್ರೂ ಇದ್ರೆ ಮಾತ್ರ ಒಳಗಡೆ ಇರುವಂಥ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಾಂದರೆ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಲ್ಲ. ಸೊ ಇದನ್ನು ಸಿಂಟ್ಯಾಕ್ಸ್ ಅಂತ ಕರೀತಾರೆ. ಸಿಂಟ್ಯಾಕ್ಸ್ ನೋಡಿ, ಇಫ್ ಕಂಡೀಷನ್, ಇದನ್ನ ಏನಂತ ಕರೀತಾರೆ? ಫ್ಲವರ್ ಬ್ರಾಕೆಟ್ಸ್ ಇದ್ರೆ ಬಾಡಿ ಒಳಗಡೆ ಇರೋದು ಸ್ಟೇಟ್ಮೆಂಟು, ನೀವೇನು ಪ್ರಿಂಟ್ ಮಾಡ್ತಾ ಇದ್ರೆ ಅದು. ಈಗ ಫಸ್ಟ್ ನಾನು ಇನಿಷಿಯಲಿ ಏಜ್ ಡಿಕ್ಲರೇಷನ್ ಮಾಡಿದ್ದೀನಿ. ಎಕ್ಸಾಂಪಲ್ ನೋಡಿ, ಇಂಟ್ ಏಜ್ ಇಸ್ ಈಕ್ವಲ್ಸ್ ಟು 20. ಇಫ್ ಏಜ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 18 ಇದ್ದರೆ, ಸೊ ಈ ಬಾಡಿ ಒಳಗಡೆ ಏನು ಡಿಕ್ಲೇರ್ ಮಾಡ್ತೀನಿ? ಪ್ರಿಂಟ್ ಎಫ್, ದಟ್ ಈಸ್ ಔಟ್ಪುಟ್ ಏನು ಪ್ರಿಂಟ್ ಮಾಡ್ತಿದೆ? ಎಲಿಜಿಬಲ್ ಫಾರ್ ವೋಟಿಂಗ್ ಆರ್ ಎಲಿಜಿಬಲ್ ಫಾರ್ ಪ್ರೊವೈಡಿಂಗ್ ದಿ ಡ್ರೈವಿಂಗ್ ಲೈಸೆನ್ಸ್, ಲೈಕ್ ದಟ್. ಸೊ ಇಲ್ಲಿ ಒಂದೇ ಕಂಡೀಷನ್ ಇದೆ. ಇಫ್ ಕಂಡೀಷನ್ ಈಸ್ ಫಾಲ್ಸ್ ಇದ್ದರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗಲ್ಲ. ಕಂಡೀಷನ್ ಟ್ರೂ ಇದ್ದರೆ, ಅಂದರೆ ಟ್ರೂ ಇದ್ದರೆ ಮಾತ್ರ ಸಿಂಗಲ್ ಇಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ, ಓನ್ಲಿ ಒಂದು ಕಂಡೀಷನ್ ಇರೋದ್ರಿಂದ. ಸೊ ವಾಟ್ ಇಫ್ ಟೂ ಕಂಡೀಷನ್ಸ್ ಇದ್ದಾಗ ಇಫ್ ಎಲ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ. ಅಬ್ಸರ್ವ್ ಮಾಡಿ. ಸೊ ಸೇಮ್ ಎಕ್ಸಾಕ್ಟ್ಲಿ ನೋಡಿ, ಇಫು, ಬಟ್ ಇಲ್ಲಿ ಇನ್ನೊಂದು ಎಲ್ ಸ್ಟೇಟ್ಮೆಂಟ್ ಬರುತ್ತೆ. ಎಲ್ ಸ್ಟೇಟ್ಮೆಂಟ್ ಅಂದರೆ ಟ್ರೂ ಇಲ್ಲ ಅಂದರೆ, ಫಾಲ್ಸ್ ಇದ್ದರೆ ಫಾಲ್ಸ್ ಸ್ಟೇಟ್ಮೆಂಟ್ಸ್ನ ಪ್ರಿಂಟ್ ಮಾಡುತ್ತೆ. ವೆನ್ ಯೂಸ್ಡ್ ವೆನ್ ದಿ ಟೂ ಆಲ್ಟರ್ನೇಟಿವ್ ಕಂಡೀಷನ್ಸ್ ಆಗುತ್ತೆ. ಸೊ ಇದು ಒಂದು ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ದಿಸ್ ಕಂಡೀಷನ್ ಫೇಲ್ ಆದರೆ ಜಂಪ್ ಟು ದಿಸ್ ಕಂಡೀಷನ್. ಸೊ ಈ ಫ್ಲವರ್ ಬ್ರಾಕೆಟ್ಸ್ ಇದೆಯಲ್ಲ, ದಿಸ್ ಒನ್, ಈ ಎರಡು, ಇದನ್ನ ಏನಂತ ಕರೀತಾರೆ? ಬಾಡಿ ಅಂತ ಕರೀತಾರೆ. ಇದನ್ನು ನೆನ್ಪಿಡ್ಕೊಳ್ಳಿ. ಬಾಡಿ ಒಳಗಡೆ ಇರೋದು ಏನು? ಸ್ಟೇಟ್ಮೆಂಟ್. ಇಲ್ಲಿದೆ ನೋಡಿ, ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2. ಸೊ ಇಫ್ ದ ಕಂಡೀಷನ್ಸ್ ಆರ್ ಟ್ರೂ, ವಿಚ್ ಕಂಡೀಷನ್ಸ್? ಇಫ್ ಏಜ್
ಲೆಸ್ ದ್ಯಾನ್ 18 ಇದ್ದರೆ, ಸಾರಿ, ಯಾ, ಏಜ್ ಗ್ರೇಟರ್ ದೆನ್ 18 ಇದ್ದರೆ ಸ್ಟೇಟ್ಮೆಂಟ್ 1, ಸೊ ಪ್ರಿಂಟ್ ಎಫ್ ಎಲಿಜಿಬಲ್, ಇದು ಒಂದು ಸ್ಟೇಟ್ಮೆಂಟು. ಎಲ್ಸ್ ಬ್ಲಾಕಲ್ಲಿ ಏನು ಬರೀತೀನಿ, ಸೊ ಇಲ್ಲಿ ಸ್ಟೇಟ್ಮೆಂಟ್, ಯಾ, ಸೆಮಿಕಾಲನ್ ಮಸ್ಟ್ ಇನ್ಕ್ಲೂಡ್, ಈಗೇನು ಇಲ್ಲಿ ಪ್ರಿಂಟ್ ಎಫ್ ನಾಟ್ ಎಲಿಜಿಬಲ್ ಅಂತ ಪ್ರಿಂಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಡಬಲ್ ಕೋಟ್ಸ್. ಸೊ ಇದು ಸ್ಟೇಟ್ಮೆಂಟ್ಸ್ಗೆ ಸೆಮಿಕಾಲನ್ ಮಸ್ಟ್ ಇನ್ಕ್ಲೂಡ್. ಇದು ಯಾವುದು, ಇಫ್ ಎಲ್ಸ್ ಕಂಡೀಷನ್. ಇಫ್ ಟ್ರೂ ಇದ್ದರೆ ಸ್ಟೇಟ್ಮೆಂಟ್ 1 ಎಕ್ಸಿಕ್ಯೂಟ್ ಆಗುತ್ತೆ. ಇಫ್ ಸ್ಟೇಟ್ಮೆಂಟ್ 1 ಟ್ರೂ ಇಲ್ಲ ಫಾಲ್ಸ್ ಆಯಿತು ಅಂತಂದರೆ ಸ್ಟೇಟ್ಮೆಂಟ್ 2ಗೆ ಜಂಪ್ ಆಗುತ್ತೆ. ದಿಸ್ ಈಸ್ ಹೌ ಆ್ಯಕ್ಚುಲಿ ಇಫ್ ಎಲ್ಸ್ ಕಂಡೀಷನ್ ವರ್ಕ್ ಆಗೋದು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದು ಒಂದೇ ಲೈನ್ ಸಾಕು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಇಫ್ ಟ್ರೂ ಇದ್ದರೆ ಸ್ಟೇಟ್ಮೆಂಟ್ 1 ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಎಲ್ಸ್ ಕಂಡೀಷನಲ್ಲಿ ಫಾಲ್ಸು. ಎಲ್ಸ್ ಕಂಡೀಷನ್ ಯಾವಾಗಲೂ ಫಾಲ್ಸು, ಇಫ್ ಕಂಡೀಷನ್ ಯಾವಾಗಲೂ ಟ್ರೂ. ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಇದು ಟ್ರಿಕ್ಕಿ MCQ ಕ್ವೆಶನ್ಸ್, ಜನರಲ್ ಇಂಗ್ಲೀಷ್ ಯೂಸ್ ಮಾಡಿ ಕೇಳ್ತಾರೆ. ಸೊ ಟ್ರಿಕ್ಕಿ MCQ ಕ್ವೆಶನ್ಸ್ ಇರುತ್ತೆ. ಆಲ್ರೆಡಿ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಬಟ್ ನಿಮಗೆ ಕ್ವೆಶನ್ನ ಡಿಕೋಡ್ ಮಾಡೋದು ಯಾವ ರೀತಿ ಅಂತ ಗೊತ್ತಿರಲ್ಲ. ಸೊ ನೆಕ್ಸ್ಟ್ ನೆಸ್ಟೆಡ್ ಇಫ್ ಕಂಡೀಷನ್. ನೆಸ್ಟೆಡ್ ಇಫ್ ಕಂಡೀಷನ್ ಅಂದರೆ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಒಳಗಡೆ ಮತ್ತೊಂದು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಬರೋದು, ಅಥವಾ ಇಫ್ ಕಂಡೀಷನ್ ಒಳಗಡೆ ಮತ್ತೊಂದು ಇಫ್ ಸ್ಟೇಟ್ಮೆಂಟ್ ಬರೋದು. ಈಗ ಡೆಫಿನೇಷನ್ ನೋಡೋಣ. ಆ್ಯನ್ ಇಫ್ ಸ್ಟೇಟ್ಮೆಂಟ್ ಇನ್ಸೈಡ್ ದಿ ಅನದರ್ ಇಫ್ ಸ್ಟೇಟ್ಮೆಂಟ್ ಇಸ್ ಕಾಲ್ಡ್ ಆಸ್ ನೆಸ್ಟೆಡ್ ಇಫ್ ಕಂಡೀಷನ್ ಅಂತ ಕರೀತಾರೆ. ಸೊ ಇಫ್ ಸ್ಟೇಟ್ಮೆಂಟು ಅದರೊಳಗಡೆ ಮತ್ತೊಂದು ಇಫ್ ಸ್ಟೇಟ್ಮೆಂಟು. ಸೊ ಇಲ್ಲಿ ನೋಡಿ, ಇಫ್ ಏಜ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 18, ಇದು ಕಂಡೀಷನ್ 1. ಮತ್ತೊಂದು ಕಂಡೀಷನ್ ಬರ್ತಾ ಇದೆ ಯೂಸಿಂಗ್ ಇಫ್ ಸ್ಟೇಟ್ಮೆಂಟ್. ಇಫ್ ಸಿಟಿಸನ್ ಇಸ್ ಈಕ್ವಲ್ಸ್ ಟು 1, ಪ್ರಿಂಟ್ ಎಲಿಜಿಬಲ್. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ನೆನ್ಪಿಟ್ಕೋಬೇಕು ಅಂದರೆ, ಇಫ್ ಇನ್ಸೈಡ್ ಇಫ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ನೆಸ್ಟೆಡ್ ಇಫ್ ಕಂಡೀಷನ್ ಅಂತ. ನೆಕ್ಸ್ಟು ಎಲ್ಸ್ ಇಫ್ ಕಂಡೀಷನ್ನ ಲ್ಯಾಡರ್ ಕಂಡೀಷನ್ ಅಂತ ಕರೀತಾರೆ. ಯಾಕೆ ಲ್ಯಾಡರ್ ಕಂಡೀಷನ್ಸ್ ಅಂತಂದರೆ, ಸೊ ಇದು ಲ್ಯಾಡರ್ ಅಂತ ಇಮ್ಯಾಜಿನ್ ಮಾಡಿ. ಸೊ ನೀವು ಇಲ್ಲಿದ್ದೀರಾ ಅಟ್ ಬಾಟಮ್, ಸೊ ನೀವು ಟಾಪ್ಗೆ ರೀಚ್ ಆಗಬೇಕು ಅಂತಂದರೆ, ಸೊ ನೀವು ಲ್ಯಾಡರ್ ಬೈ ಲ್ಯಾಡರ್ ಕ್ಲೈಮ್ ಮಾಡ್ತಾ ಹೋಗಬೇಕು. ಸೊ ಡೈರೆಕ್ಟ್ ನೀವು ಫಸ್ಟ್ ಲ್ಯಾಡರಿಂದ 8th ಸ್ಟೆಪ್ಪಿಗೆ ಕ್ಲೈಂಬ್ ಆಗೋಕ್ಕಾಗತ್ತಾ? ಸೊ ಕ್ಲೈಂಬ್ ಆಗೋಕ್ಕಾಗಲ್ಲ. ಅಂದರೆ ಲ್ಯಾಡರ್ ಬೈ ಲ್ಯಾಡರ್, ಇಫ್ ದಿಸ್ ಟ್ರೂನಾ ಇಲ್ಲ ಫಾಲ್ಸಾ, ಟ್ರೂನಾ ಫಾಲ್ಸಾ ಅಂತ ಚೆಕ್ ಮಾಡ್ತಾ ಹೋಗ್ತೀರಾ. ಈ ಟ್ರೂನಾ ಫಾಲ್ಸ್ ಅಂತ ಚೆಕ್ ಮಾಡ್ತಾ ಹೋಗೋದನ್ನೇ ಎಲ್ಸ್ ಇಫ್. ಸೊ ನ್ಯೂಮರಸ್ ಆಫ್ ಎಲ್ಸ್ ಇಫ್ ಬಂದ್ ಆದಮೇಲೆ ಎಲ್ಸು ಕೂಡ ಬರ್ಬೋದು. ಸೊ ಎಲ್ಸ್ ಇಫ್ ಎಷ್ಟಾದರೂ ಬರ್ಬೋದು. ದೇರ್ ಈಸ್ ನೋ ಸಚ್ ಕಂಡೀಷನ್ಸ್ ಇಷ್ಟೇ ಎಲ್ಸ್ ಇಫ್ ಬರಬೇಕು ಅಂತ ಯಾವುದೇ ಇಲ್ಲ. ಎಲ್ಸ್ ಇಫ್ ಲ್ಯಾಡರ್ ಕಂಡೀಷನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ವೆನ್ ಮಲ್ಟಿಪಲ್ ಕಂಡೀಷನ್ಸ್ ಮಸ್ಟ್ ಬಿ ಟೆಸ್ಟೆಡ್. ಸೊ ಇಲ್ಲಿ ನೋಡಿ, ಇಫ್ ಮಾರ್ಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 90, ದಟ್ ಈಸ್ ಗ್ರೇಡ್ ಎ ಅಂತ. ಇಫ್ ಮಾರ್ಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 75 ಇದ್ರೆ ಬಿ. ಇಫ್ ಅಗೇನ್ ಎಲ್ಸ್ ಇಫ್, ನಾಟ್ ಇಫ್, ಎಲ್ಸ್ ಇಫ್. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 50 ಇದ್ದರೆ ಪ್ರಿಂಟ್ ಸಿ, ಗ್ರೇಡ್. ಎಲ್ಸ್ ಪ್ರಿಂಟ್ ಫೇಲ್. ಈ ರೀತಿ ಕಂಡೀಷನ್ಸ್ ಅಂದರೆ ಮಾರ್ಕ್ಸ್ 90 ಇದ್ದಾಗ, 75 ಇದ್ದಾಗ, 50 ಇದ್ದಾಗ ಪ್ರತಿಯೊಂದು ಕಂಡೀಷನ್ಸ್ನ ಚೆಕ್ ಮಾಡ್ತೀವಿ, ಅಂದರೆ ಟೆಸ್ಟ್ ಮಾಡ್ತಾ ಹೋಗ್ತೀವಿ. ವೆನ್ ಮಲ್ಟಿಪಲ್ ಕಂಡೀಷನ್ಸ್ ಆರ್ ದೇರ್, ವೆನ್ ಮಲ್ಟಿಪಲ್ ಕಂಡೀಷನ್ಸ್ ಆರ್ ರಿಕ್ವೈರ್ಡ್ ಟು ಟೆಸ್ಟ್ ಇಟ್, ಯೂಸ್ ದಿ ಎಲ್ಸ್ ಇಫ್ ಲ್ಯಾಡರ್ ಕಂಡೀಷನ್ ಅಂತ ಕರೀತಾರೆ. ಸೊ ಎಲ್ಸ್ ಇಫ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಲ್ಯಾಡರ್ ಸ್ಟೇಟ್ಮೆಂಟ್ ಅಂತ ಕರೀತಾರೆ. ಇದನ್ನು MCQ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಇಫ್ ವರ್ಸಸ್ ಎಲ್ಸ್ ಇಫ್ ವರ್ಸಸ್ ಸ್ವಿಚ್ ಕೇಸಸ್. ಸೊ ಇಫ್ ಒನ್ ಕಂಡೀಷನ್ ಮಾತ್ರ, ಎಲ್ಸ್ ಇಫ್ ಅಲ್ಲಿ 2 ಕಂಡೀಷನ್ ಬರುತ್ತೆ, ಟ್ರೂದೊಂದು ಫಾಲ್ಸ್ದೊಂದು. ಎಲ್ಸ್ ಇಫ್ ಲ್ಯಾಡರ್ ಕಂಡೀಷನ್ಸ್ ಅಲ್ಲಿ ಮಲ್ಟಿಪಲ್ ಕಂಡೀಷನ್ಸ್ ಆರ್ ದಿ ಯು ಕ್ಯಾನ್ ಡಿಫೈನ್ ಇಟ್ ಆಸ್ ಅಪ್ ಟು ನ್ಯೂಮರಸ್ ಆಫ್ ರೇಂಜಸ್. ನೆಕ್ಸ್ಟ್ ಸ್ವಿಚ್ ಕಂಡೀಷನ್ಸ್ ಅಲ್ಲಿ ಮಲ್ಟಿಪಲ್ ಫಿಕ್ಸ್ಡ್ ಚಾಯ್ಸಸ್ ಇರುತ್ತೆ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ what are switch conditions and switch cases. So switch selects the one block from multiple fixed choices based on the expression. So what do you mean by switch case? ಸೊ ಸ್ವಿಚ್ ಏನು ಮಾಡುತ್ತೆ ಅಂದರೆ, ಒಂದು ಬ್ಲಾಕ್ನ ತಗೊಳುತ್ತೆ, ಒಂದು ಬ್ಲಾಕ್ನ ತಗೊಂಡು ಮಲ್ಟಿಪಲ್ ಫಿಕ್ಸ್ಡ್ ಚಾಯ್ಸಸ್ನ ಅಂದರೆ ಎಕ್ಸ್ಪ್ರೆಷನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, switch expression, that is case value 1 statement and a break, case value 2 statement and a break, default statement. ಸೊ ಇದಕ್ಕೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಈಗ ಮನೆ ಡೋರ್ ನಂಬರ್ 1, ಸೊ ಇದು ಹೌಸ್ 1, ಇದು ಹೌಸ್ 2, ಹೌಸ್ 1, ಹೌಸ್ 2, ಆ್ಯಂಡ್ ಅಗೇನ್ ಇದನ್ನು ಹೌಸ್ 3 ಅಂತ ಇಮ್ಯಾಜಿನ್ ಮಾಡಿ. ಹೌಸ್ 3, ದಿಸ್ ಒನ್ ಈಸ್ ಹೌಸ್ 4 ಅಂತ ಇಮ್ಯಾಜಿನ್ ಮಾಡಿ. ಸೊ
ಸ್ವಿಚ್ ಕೇಸಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಯಾವ ಮನೆ ಡೋರು ಓಪನ್ ಇದೆಯಾ ಆರ್ ಕ್ಲೋಸ್ ಇದೆಯಾ ಆರ್ ಓಪನ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಯಾವ ಮನೆ ಡೋರ್ ಓಪನ್ ಇದ್ದರೆ ಆ ಮನೆ ಒಳಗೆ ಹೋಗೋ ಅನ್ನೋ ಥರ. ಮನೆ ಒಳಗೆ ಹೋದ್ಮೇಲೆ ಡೋರ್ ಕ್ಲೋಸ್ ಮಾಡೋ, ದಟ್ ಈಸ್ ಬ್ರೇಕ್. ಅರ್ಥ ಆಯಿತು ಅಂದ್ಕೊಂಡ್ವಿ. ಸ್ವಿಚ್ ಕೇಸಸ್ ಏನಂತಂದರೆ, ಯಾವ ಮನೆ ಅಂತಂದರೆ ಸೆಲೆಕ್ಟ್ಸ್ ದಿ ಒನ್ ಬ್ಲಾಕ್ ಫ್ರಮ್ ದಿ ಮಲ್ಟಿಪಲ್ ಫಿಕ್ಸೆಡ್ ಚಾಯ್ಸಸ್ ಬೇಸ್ಡ್ ಆನ್ ದಿ ಎಕ್ಸ್ಪ್ರೆಷನ್. ಒನ್ ಬ್ಲಾಕ್ ಯಾವುದೀಗ, ಒಂದು ಕಂಪ್ಲೀಟ್ ಬೀದಿ ತಗೊತಾ ಇದ್ದೀನಿ ಅವ್ರ ಓಣಿ. ಆ ಕಂಪ್ಲೀಟ್ ಬೀದಿ ಅವ್ರ ಓಣಿಯಲ್ಲಿ ಎಲ್ಲ ಮನೆ ಚಾಯ್ಸಸ್ನ ತೊಗೊಂಡಿದ್ದೀನಿ, ಅಂದರೆ ಮಲ್ಟಿಪಲ್ ಕೇಸ್ ವ್ಯಾಲ್ಯೂ 1, ಕೇಸ್ ವ್ಯಾಲ್ಯೂ 2, ಕೇಸ್ ವ್ಯಾಲ್ಯೂ 3 ಅಂದರೆ ಡಿಫಾಲ್ಟ್ ವ್ಯಾಲ್ಯೂಸ್. ಸೊ ಇವಾಗ ಮನೆ ಅನ್ನೋದು ಕೂಡ ಸ್ಟೇಟ್ಮೆಂಟು, ಬ್ರೇಕ್ ಅನ್ನೋದು ಕೂಡ ಡೋರ್. ಸೊ ಡೋರ್ ಓಪನ್ ಇದ್ದರೆ ಮನೆ ಒಳಗೆ ಹೋಗು, ಡೋರ್ ಕ್ಲೋಸ್ ಮಾಡು, ಆ ರೀತಿ ವರ್ಕ್ ಆಗುತ್ತೆ. ಅಂದರೆ ಮನೆ ಅಂದರೆ ಎಷ್ಟು ಮಲ್ಟಿಪಲ್, ಬೀದಿ ಅಂದರೆ ಎಷ್ಟು ಮಲ್ಟಿಪಲ್ ಮನೆಗಳಿರುತ್ತೆ, ಮಲ್ಟಿಪಲ್ ಮನೆಗಳಿಗೆ ಎಷ್ಟು ಮನೆಗಳು ಡೋರ್ ಓಪನ್ ಇರುತ್ತೆ, ಕ್ಲೋಸ್ ಇರುತ್ತೆ, ಡಿಪೆಂಡ್ಸ್ ಆನ್ ದ ಸಿನಾರಿಯೋ. ಬಟ್ ಇಟ್ ಸೆಲೆಕ್ಟ್ಸ್ ಓನ್ಲಿ ದಿ ಒನ್ ಬ್ಲಾಕ್ ಫ್ರಮ್ ವಿಚ್ ಮಲ್ಟಿಪಲ್ ಫಿಕ್ಸ್ಡ್ choices or the expressions are executed. For example, int day is equals to switch day. ಸೊ ಇದು ಸ್ವಿಚ್ ಅನ್ನೋದು ಕೀವರ್ಡ್ ನೀವು ಯೂಸ್ ಮಾಡಲೇಬೇಕು. ಇಲ್ಲಿ ಸಿಂಟ್ಯಾಕ್ಸಸ್ ಅಲ್ಲಿ ನೋಡಿ, ಇಲ್ಲಿ ಸ್ವಿಚ್ಚು. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಬರೀತಾರೆ, ವಾಟ್ ಆರ್ ದ ಎಕ್ಸ್ಪ್ರೆಷನ್ಸ್ ರಿಕ್ವೈರ್ಡ್. ಸೊ ಸ್ವಿಚ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು. ದೆನ್ ಕೇಸ್ 1, ಕೇಸ್ ವ್ಯಾಲ್ಯೂ ಅಂತಲೇ ಇರಬೇಕು ಅಂತ ಇಲ್ಲ, ಕೇಸ್ 1 ಅಂತ ನೀವೇನಾದರೂ ಡಿಫೈನ್ ಮಾಡ್ಬೋದು ಇಲ್ಲಿ. ಕೇಸ್ 1, ಸೊ ಪ್ರಿಂಟ್ ಎಫ್ ಮಂಡೇ ಬ್ರೇಕ್. ಕೇಸ್ 2, ಪ್ರಿಂಟ್ ಎಫ್ ಟ್ಯೂಸ್ಡೇ ಬ್ರೇಕ್. ಅಂತಂದರೆ ಎವ್ರಿ ಸ್ಟೇಟ್ಮೆಂಟ್ ಆರ್ ಎವ್ರಿ ಕೇಸ್ ವ್ಯಾಲ್ಯೂ ಆದಮೇಲೆ, ಇವಾಗ ಒಂದು ಸ್ಟೇಟ್ಮೆಂಟು, ಎವ್ರಿ ಸ್ಟೇಟ್ಮೆಂಟ್ ಆದಮೇಲೆ ಮಸ್ಟ್ ಆ್ಯಂಡ್ ಶುಡ್ ಬ್ರೇಕ್ ಕಂಡೀಷನ್ ಇರಬೇಕು. ಈ ಬ್ರೇಕ್ ಕಂಡೀಷನ್ಸ್ ಇದ್ದರೆ ಕೂಡ ನೆಕ್ಸ್ಟ್ ಕೇಸ್ ವ್ಯಾಲ್ಯೂಗೆ ಜಂಪ್ ಆಗೋಕ್ಕೆ ಆಗೋದು. ವಿತೌಟ್ ದಿಸ್ ಬ್ರೇಕ್ ಕಂಡೀಷನ್ನು ಸ್ವಿಚ್ ಕಂಡೀಷನ್ ವರ್ಕ್ ಆಗಲ್ಲ. ಸೊ ಕೇಸ್ ಇಸ್ ಈಕ್ವಲ್ಸ್ ಟು ಪಾಸಿಬಲ್ ವ್ಯಾಲ್ಯೂ, ಬ್ರೇಕ್ ಎಕ್ಸಿಟ್ಸ್ ದಿ ಸ್ವಿಚ್ ಕೇಸಸ್ ಇಂದ ಎಕ್ಸಿಕ್ಯೂಟ್ ಆಗುತ್ತೆ. ಡಿಫಾಲ್ಟ್ ರನ್ಸ್ ವೆನ್ ನೋ ಕೇಸಸ್ ಆರ್ ಮ್ಯಾಚಸ್. ಡಿಫಾಲ್ಟ್ ಮೆಥಡ್ ಒಂದಿಟ್ಟಿರ್ತಾರೆ. ಸೊ ಯಾವುದು ಕೇಸಸ್ ಮ್ಯಾಚ್ ಆಗಲೇ ಇಲ್ಲ ಅಂದಾಗ ಡಿಫಾಲ್ಟ್ ಕೇಸಸ್ ಎಕ್ಸಿಕ್ಯೂಟ್ ಆಗುತ್ತೆ. ಹೋಪ್ಸು ನಿಮಗೆ ಸ್ವಿಚ್ ಕೇಸಸ್ ಅರ್ಥ ಆಗಿದೆ. ಆ್ಯಂಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ವಿಚ್ ಕೇಸಸ್ ಮೇಲೆ ಟ್ರಿಕ್ಕಿಯಾಗಿ ಕ್ವೆಶನ್ಸ್ ಕೇಳ್ತಾರೆ, ಲೈಕ್ ಎಲಿಮಿನೇಟಿಂಗ್ ದಿ ಆಪ್ಷನ್ಸ್ ಆರ್ ಮ್ಯಾಥ್ ದ ಫಾಲೋಯಿಂಗ್ ಆಪ್ಷನ್ಸ್ ಅನ್ನೋ ಥರ. ಸೊ ಅದಕ್ಕೆ ಸ್ವಿಚ್ ಕೇಸಸ್ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಇಲ್ಲ ಅಬ್ಸರ್ವ್ ಮಾಡಿದ್ವಿ. ಡಿಫಾಲ್ಟ್ ಈಸ್ ಎ ಆಪ್ಷನಲ್. ಯಾವಾಗ ಆಪ್ಷನಲ್ ಆಗುತ್ತೆ, ಇಫ್ ಈಗ ಕೇಸ್ ವ್ಯಾಲ್ಯೂ 1, ಕೇಸ್ ವ್ಯಾಲ್ಯೂ 2 ಅಪ್ ಟು ಕೇಸ್ ವ್ಯಾಲ್ಯೂ n ಇದ್ದಾಗ, ಸೊ ಎಲ್ಲ ಕೇಸ್ ವ್ಯಾಲ್ಯೂ ಮ್ಯಾಚ್ ಆಗ್ತಾನೆ ಇರಲ್ಲ. ಆವಾಗ ಕೇಸ್ ವ್ಯಾಲ್ಯೂ ಡಿಫಾಲ್ಟ್ ಕೇಸ್, ನಾಟ್ ಕೇಸ್ ವ್ಯಾಲ್ಯೂ, ಡಿಫಾಲ್ಟ್ ಕೇಸು ಎಕ್ಸಿಕ್ಯೂಟ್ ಆಗುತ್ತೆ. ಮಿಸ್ಸಿಂಗ್ ಬ್ರೇಕ್ ಕ್ಯಾನ್ ಕಾಸಸ್ ದಿ fall through into ಲೇಟರ್ ಕೇಸಸ್. ಸೊ ಇಲ್ಲಿ ಬ್ರೇಕ್ ಕಂಡೀಷನ್ಸ್ ಇಲ್ಲ ಅಂತಂದರೆ ನೆಕ್ಸ್ಟ್ ಕೇಸ್ 2ಗೆ ಜಂಪ್ ಆಗೋದೇ ಇಲ್ಲ. ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು. ಸ್ವಿಚ್ ಈಸ್ ದ ಬೆಸ್ಟ್ ಫಾರ್ ಡಿಸ್ಕ್ರೀಟ್ ಫಿಕ್ಸ್ಡ್ ಚಾಯ್ಸಸ್, ನಾಟ್ ಡೈರೆಕ್ಟ್ ರೇಂಜಸ್ ಕಂಡೀಷನ್. ಸ್ವಿಚ್ ಕೇಸಸ್ನ ಯಾವಾಗ ಯೂಸ್ ಮಾಡ್ತೀರಿ ಅಂದರೆ, ವೆನ್ ವಿ ಡೋಂಟ್ ಹ್ಯಾವ್ ಎನಿ ಕಂಟಿನ್ಯೂಯಸ್ ವ್ಯಾಲ್ಯೂ ಇಲ್ದಲೇ ಇದ್ದಾಗ. ಕಂಟಿನ್ಯೂಯಸ್ ವ್ಯಾಲ್ಯೂ ಅಂತಂದರೆ ಎವ್ರಿ ವ್ಯಾಲ್ಯೂ ವಿತ್ ರೇಂಜಸ್ ಫ್ರಮ್ 0 to infinity and 0 to -infinity ಆಲ್ಸೋ. ಸೊ ಕಂಟಿನ್ಯೂಯಸ್ ವ್ಯಾಲ್ಯೂಸ್ ಇದ್ದಾಗ ಸ್ವಿಚ್ ಕೇಸಸ್ನ ಯೂಸ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ರಾದರ್ ದ್ಯಾನ್ ಡಿಸ್ಕ್ರೀಟ್ ವ್ಯಾಲ್ಯೂಸ್ ಇದ್ದಾಗ ಸ್ವಿಚ್ ಕೇಸಸ್ ಇಸ್ ಆಪ್ಟಿಮಲ್ ಟು ಚೂಸ್. ನೆಕ್ಸ್ಟು ಕೇಸ್ ಲೇಬಲ್ಸ್ ರೆಪ್ರೆಸೆಂಟ್ ದಿ ಕಾನ್ಸ್ಟ್ಯಾಂಟ್ ಇಂಟಿಗ್ರಲ್ ವ್ಯಾಲ್ಯೂಸ್ ಅಪ್ರೋಪ್ರಿಯೇಟ್ ದಿ ಸ್ವಿಚ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಇಂಟಿಗ್ರೆಂಟ್ ಕೋಎಫಿಷಿಯಂಟ್ ಮತ್ತು ಇಂಟಿಗ್ರೆಂಟ್ ಕಾನ್ಸ್ಟ್ಯಾಂಟ್ ವ್ಯಾಲ್ಯೂಸ್ನ ಆಲ್ವೇಸ್ ಫೈಂಡ್ ಔಟ್ ಮಾಡೋದಕ್ಕೆ, ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಸ್ವಿಚ್ ಕೇಸಸ್ನ ಯೂಸ್ ಮಾಡ್ತೀವಿ. ಸೊ ಇದು ಕ್ವಾಂಟಮ್ ಕಂಪ್ಯೂಟಿಂಗಲ್ಲಿ ಬರುತ್ತೆ. ಇಷ್ಟು ಡೆಪ್ತ್ ಡಿಟೇಲಾಗಿ ಕೇಳಲ್ಲ, ಬಟ್ ಕಾನ್ಸ್ಟೆಂಟ್ ಇಂಟಿಗ್ರಲ್ ರೆಪ್ರೆಸೆಂಟ್ ಮಾಡೋದು ಸ್ವಿಚ್ ಕೇಸ್ ಎಕ್ಸ್ಪ್ರೆಷನ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಲೂಪಿಂಗ್ ಕಂಡೀಷನ್ಸ್ ಅಂದರೆ ಏನೂ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಸರ್ಕಲ್ ಓಮ್, this circle ohm and again another circle. ಸೊ ನಾನು ಓಮ್ಗೆ ಸಾರಿ ದಿಸ್ ಎಕ್ಸಾಂಪಲ್ ಬೇಡ. ಸೊ ಸರ್ಕಲ್ ತಗೊಳ್ಳಿ, ನಾನು ಈ ಸರ್ಕಲ್ ರೀಚ್ ಆಗಬೇಕು ಅಂದರೆ, ಲೈಕ್ ದಿ ಕ್ಲಾಕ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ದಿ n ನಂಬರ್ ಆಫ್ ಟೈಮ್ಸ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಮಿನಿಟ್ಸ್, ಸೆಕೆಂಡ್ಸ್, ಹವರ್ಸ್, ಲೈಕ್ ದಿಸ್.
ಸೊ ಲೂಪಿಂಗ್ ಅಂತ ಅಂದರೆ ಏನಿಲ್ಲ, ಎಷ್ಟು ನಂಬರ್ ಆಫ್ ಟೈಮ್ಸ್ ಎಕ್ಸಿಕ್ಯೂಟ್ ಮಾಡಬೇಕು, ಎಷ್ಟು ನಂಬರ್ ಆಫ್ ರಿಪಿಟೇಷನ್ಸ್ ಟೈಮ್ಸ್ ಎಕ್ಸಿಕ್ಯೂಟ್ ಮಾಡಬೇಕು ಕೋಡ್ನ ಅಂತ ಇನ್ಸ್ಟ್ರಕ್ಷನ್ಸ್ನ ಬರೀಬೇಕು, ಆರ್ ಸ್ಟೇಟ್ಮೆಂಟ್ಸ್ನ ಪಾಸ್ ಮಾಡಬೇಕು, ಆರ್ ಕಂಡೀಷನ್ಸ್ನ ಪಾಸ್ ಮಾಡಬೇಕು. ಸೊ ಲೂಪ್ ರಿಪೀಟೆಡ್ಲಿ ಎಕ್ಸಿಕ್ಯೂಟ್ಸ್ ಎ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ ವೈಲ್ ಎ ಕಂಡೀಷನ್ ಪರ್ಮಿಟ್ಸ್ ಇಟ್. ಫಾರ್ ಎಕ್ಸಾಂಪಲ್ ಇದರಲ್ಲಿ 3 ಟೈಪ್ಸ್ ಇದೆ: ಫಾರ್ ಲೂಪ್, ವೈಲ್ ಲೂಪ್ ಆ್ಯಂಡ್ ಡೂ ವೈಲ್ ಲೂಪ್. ವೈಲ್ ಲೂಪ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟ್ ಕಂಡೀಷನ್ನ ಚೆಕ್ ಮಾಡುತ್ತೆ ಬಿಫೋರ್ ಎಂಟರಿಂಗ್ ಟು ದಿ ಬಾಡಿ. ಸೊ ಏನು ಮಾಡುತ್ತೆ, ಈ ಬಾಡಿಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಆಮೇಲೆ ಬಾಡಿ ಒಳಗಡೆ, ಬಾಡಿ ಅಂತ ಏನಂದರೆ ಇದನ್ನ ಫ್ಲವರ್ ಬ್ರಾಕೆಟ್ಸ್ ಇದೆಯಲ್ಲ, ಇಲ್ಲ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ, ಈ ಫ್ಲವರ್ ಬ್ರಾಕೆಟ್ಸ್ನ ಬಾಡಿ ಅಂತ ಕರೀತಾರೆ. ಈ ಬಾಡಿ ಒಳಗಡೆ ಹೋಗ್ಬೇಕು ಅಂತಂದರೆ ಬಿಫೋರ್ ದ್ಯಾಟ್ ಈ ಕಂಡೀಷನ್ ವ್ಯಾಲಿಡ್ ಇದೆಯಾ ಅಂತ ಚೆಕ್ ಮಾಡುತ್ತೆ. ಈಗ ಈ ಕಂಡೀಷನ್ ಐ ವ್ಯಾಲ್ಯೂ ಏನು ಇನಿಷಿಯಲೈಸ್ ಮಾಡಿದ್ದೀನಿ, ದಟ್ ಈಸ್ ಐ ಇಸ್ ಈಕ್ವಲ್ಸ್ ಟು 1. 1 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5 ಟ್ರೂ. ಸೊ ಈ ಕಂಡೀಷನ್ ವ್ಯಾಲಿಡ್ ಆಯಿತು. ಐ ಆಮ್ ಗೋಯಿಂಗ್ ಟು ಇನ್ಸೈಡ್ ದಿಸ್ ಸ್ಟೇಟ್ಮೆಂಟ್. ಸೊ ಪ್ರಿಂಟ್ /t. /t ಅಂದರೆ ಏನಿಲ್ಲ, ಪ್ರಿಂಟ್ ದಿ ಇಂಟೀಜರ್ ವ್ಯಾಲ್ಯೂ. ಸೊ ಇಂಟೀಜರ್ ವ್ಯಾಲ್ಯೂ ದಟ್ ಈಸ್ I is equals to 1. So 1 I'm going to print. Again I'm come out of the loop. Again I plus plus ಇದೆ. So 1 plus 1 this equals to 2. Again I'm going to validate this 2 less than or equals to 4 5. Yeah, again 2 plus 1 3. Again up to 4 5 ವ್ಯಾಲ್ಯೂವರೆಗೂ ಪ್ರಿಂಟ್ ಮಾಡುತ್ತೆ. ಸೊ ಇಲ್ಲಿ ನೀವು ಏನು ನೆನ್ಪಿಡ್ಕೋಬೇಕು ಅಂತಂದರೆ, ವೈಲ್ ಲೂಪ್ ಕಂಡೀಷನ್ ಸ್ಯಾಟಿಸ್ಫೈಡ್ ಆದರೆ ಮಾತ್ರ, ದಿಸ್ ವೈಲ್ ಲೂಪ್ ಕಂಡೀಷನ್ ಸ್ಯಾಟಿಸ್ಫೈಡ್ ಆದರೆ ಮಾತ್ರ ಒಳಗಡೆ ಹೋಗೋಕ್ಕೆ ಬಿಡುತ್ತೆ. ಸೊ ಇವನು ಸ್ಮಾರ್ಟ್ ಸೆಕ್ಯೂರಿಟಿ ಗಾರ್ಡ್ ಥರ ವರ್ಕ್ ಆಗ್ತಾನೆ. ನಿನ್ನ ಹತ್ರ ಐ ಡಿ ಕಾರ್ಡ್ ಇದ್ದರೆ ಮಾತ್ರ ಹೋಗಪ್ಪ ಅನ್ನೋ ಥರ ವೈಲ್ ಲೂಪ್ ವರ್ಕ್ ಮಾಡ್ತಾನೆ. ಡೂ ವೈಲ್ ಲೂಪ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟೇ ಎಕ್ಸಿಕ್ಯೂಟ್ ಮಾಡಿಬಿಡ್ತಾನೆ. ಅಂದರೆ ಐ ಡಿ ಕಾರ್ಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಿನಗೆ ಯೂನಿಫಾರ್ಮ್, ಅಟ್ಲೀಸ್ಟ್ ಯೂನಿಫಾರ್ಮ್ ಕಾಣಿಸೋ ಥರ ಇದೆಯಾ ನನ್ನ ಥರ, ಹೋಗಪ್ಪ ತೋರಿಸು, ಎಕ್ಸಿಕ್ಯೂಟ್ ಮಾಡು. ದೆನ್ ನೀನು ಏನಾದರೂ ಪಾಸ್ ಆದರೆ, ಎಲ್ಲ ಇಂಟರ್ವ್ಯೂ ಎಲ್ಲ ಪಾಸ್ ಆದರೆ, ದೆನ್ ಆ ಟೈಮಲ್ಲಿ ನೀನು ಐ ಡಿ ಕಾರ್ಡ್ ವೆರಿಫಿಕೇಷನ್ ಮಾಡು ಅಂತ ಹೇಳ್ತಾನೆ. ಸೊ ಡೂ ವೈಲ್ ಲೂಪ್ ಎಕ್ಸಿಕ್ಯೂಟ್ಸ್ ದಿ ಬಾಡಿ ಫಸ್ಟ್, ದೆನ್ ಚೆಕ್ಸ್ ದಿ ಕಂಡೀಷನ್ ಆಫ್ಟರ್ವರ್ಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ಡಿಕ್ಲರೇಷನ್ ಮಾಡಿದ್ದೀನಿ, ಇಂಟ್ I is equals to 1. ಡೂ ಏನು ಮಾಡುತ್ತೆ, ಪ್ರಿಂಟ್ /t ಅಂತಂದರೆ ಇಂಟೀಜರ್ ವ್ಯಾಲ್ಯೂನ ಪ್ರಿಂಟ್ ಮಾಡು ಅಂತ ಅಷ್ಟೇ ಅದು. ದೆನ್ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ 1, ಅಗೇನ್ 2 3 4. ದೆನ್ ಇಟ್ಸ್ ಗೋಯಿಂಗ್ ಟು ವ್ಯಾಲಿಡೇಟ್. ಫಸ್ಟು ಪ್ರಿಂಟ್ ಮಾಡುತ್ತೆ ಅಂದರೆ ಫಸ್ಟ್ ಎಕ್ಸಿಕ್ಯೂಟ್ ಮಾಡುತ್ತೆ, ದೆನ್ ಇಟ್ಸ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಸೊ ಫಾರ್ ಲೂಪ್ ಏನು ಮಾಡುತ್ತೆ ಅಂದರೆ, ಫಾರ್ ಲೂಪ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ನನಗೆ ರೇಂಜ್ ಫಂಕ್ಷನ್ ಗೊತ್ತಿರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ ರನ್ ಮಾಡಬೇಕು ಅಂತ. ಸೊ ವೈಲ್ ಲೂಪಲ್ಲಿ ನನಗೆ ರೇಂಜ್ ಫಂಕ್ಷನ್ ಗೊತ್ತಿರಲಿಲ್ಲ, ಬಟ್ ಕಂಡೀಷನ್ ಗೊತ್ತಿತ್ತು, ಎಲ್ಲಿವರೆಗೂ ಎಕ್ಸಿಕ್ಯೂಟ್ ಮಾಡಬೇಕು, ಟ್ರೂ ಆರ್ ಫಾಲ್ಸ್ ಅನ್ನೋ ಥರ. ಬಟ್ ಫಾರ್ ಲೂಪಲ್ಲಿ ನನಗೆ ಎಲ್ಲಿವರೆಗೂ ಪ್ರಿಂಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಯೂಸ್ ಇಟ್ ಫಾರ್ ಕೌಂಟರ್ ಕಂಟ್ರೋಲ್ಡ್ ರಿಪಿಟೇಷನ್. ಫಾರ್ ಎಕ್ಸಾಂಪಲ್ ಫಾರ್ ಲೂಪ್ ಅಂತ ನೀವು ಏನು ನೆನ್ಪಿಟ್ಕೋಬೇಕು ಅಂದರೆ, ICU ಫಾರ್ ಲೂಪಲ್ಲಿ ಇನಿಷಿಯಲೈಸೇಷನ್ ಇರಬೇಕು, ದಟ್ ಈಸ್ ಐ, ಆ್ಯಂಡ್ ದ ಕಂಡೀಷನ್ ಇರಬೇಕು, ದೆನ್ ಅಪ್ಡೇಷನ್ ಇರಬೇಕು. ಸೊ ದೆನ್ ಈ ಎಲ್ಲ ಕಂಡೀಷನ್ಸ್ ಆದಮೇಲೆ ಇದನ್ನೆಲ್ಲ ಡಿಫೈನ್ ಮಾಡಿ ICU ಡಿಫೈನ್ ಮಾಡಿದ್ಮೇಲೆ ಸ್ಟೇಟ್ಮೆಂಟ್ ಒಳಗಡೆ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ದ ವ್ಯಾಲ್ಯೂಸ್ ಫ್ರಮ್ 1 to 5. 1 to 5ನ ಪ್ರಿಂಟ್ ಮಾಡಬೇಕು. ಇನಿಷಿಯಲೈಸೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಫಾರ್ ಇಂಟ್ I is equals to 1 ಸೆಮಿಕೋಲನ್, ಇದು ಇನಿಷಿಯಲೈಸೇಷನ್ ಐ ಆಯಿತು. ನೆಕ್ಸ್ಟ್ ಸಿ ಅಂದರೆ ಕಂಡೀಷನ್, ಐ ಎಲ್ಲಿವರೆಗೂ ಪ್ರಿಂಟ್ ಮಾಡಬೇಕು, 5ವರೆಗೂ. ಸೊ ಐ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 5. 5 ಇನ್ಕ್ಲೂಡ್ ಆಗಬೇಕು ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು. ನೆಕ್ಸ್ಟು ಸೆಮಿಕೋಲನ್, ICU ಅಂತಂದರೆ ಅಪ್ಡೇಷನ್. ಸೊ ಇದು I is equals to 1ಗೆ ಆಯಿತು. I is equals to 2ಗೆ ಅಪ್ಡೇಟ್ ಮಾಡಬೇಕಲ್ಲ, I is equals to I++ ಅಂತಂದರೆ ಇದನ್ನ ಎಲ್ಲ ಸೀರೀಸ್ ಆಫ್ ಆಪರೇಷನ್ಸ್ ಆದಮೇಲೆ ಪೋಸ್ಟ್ ಇಂಕ್ರಿಮೆಂಟ್ ಅಂತ ಕರೀತಾರೆ. ಸೊ ಇದರಲ್ಲಿ ಪೋಸ್ಟ್ ಇಂಕ್ರಿಮೆಂಟ್ ಬರುತ್ತೆ, ಪ್ರೀ ಇಂಕ್ರಿಮೆಂಟ್ ಬರುತ್ತೆ, ಪ್ರೀ ಡಿಕ್ರಿಮೆಂಟ್ ಬರುತ್ತೆ, ಪೋಸ್ಟ್ ಡಿಕ್ರಿಮೆಂಟ್ ಕೂಡ ಬರುತ್ತೆ. ಸೊ ನೀವು ಇದನ್ನು ಅರ್ಥ ಆಯಿತು ಅಂದ್ಕೊತೀನಿ. ಫಾಲೋ. ಸೊ ವೈಲ್ ಲೂಪ್ ಆ್ಯಂಡ್ ಡೂ ವೈಲ್ ಲೂಪ್ ಮೇಲೆ ಒಂದು ಕ್ವೆಶನ್ ಇರುತ್ತೆ.
ಆಲ್ಮೋಸ್ಟು ಯಾವ ರೀತಿ ಕ್ವೆಶನ್ ಇರುತ್ತೆ ಅಂತಂದರೆ, ಬಿಫೋರ್ ಬಾಡಿ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ, ಆಫ್ಟರ್ ಬಾಡಿ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ವೈಲ್ ಲೂಪ್ ಏನು ಮಾಡುತ್ತೆ, ಫಸ್ಟ್ ಕಂಡೀಷನ್ನ ಚೆಕ್ ಮಾಡುತ್ತೆ, ದೆನ್ ಒಳಗಡೆ ಬಿಟ್ಕೊಡುತ್ತೆ. ಡೂ ವೈಲ್ ಲೂಪ್ ಏನು ಮಾಡುತ್ತೆ, ಫಸ್ಟ್ ಕಂಡೀಷನ್ ಚೆಕ್ ಮಾಡ್ಕೊಳಕ್ಕೆ ಹೋಗಲ್ಲ, ಫಸ್ಟು ಬಾಡಿನ ಎಕ್ಸಿಕ್ಯೂಟ್ ಮಾಡುತ್ತೆ, ದೆನ್ ಕಂಡೀಷನ್ನ ಚೆಕ್ ಮಾಡುತ್ತೆ. ವೈಲ್ ಲೂಪ್, ಡೂ ವೈಲ್ ಆ್ಯಂಡ್ ಫಾರ್ ಲೂಪ್ಗೂ ಕೊಟ್ಟಿದ್ದಾರೆ. ಸೊ ಮಿನಿಮಮ್ ಎಕ್ಸಿಕ್ಯೂಟ್ ಆಗೋದು ಯಾವುದು, ವೈಲ್ ಲೂಪ್ 0, ಡೂ ವೈಲ್ ಲೂಪ್ 1 ಆ್ಯಂಡ್ ಫಾರ್ ಲೂಪ್ ಆಲ್ಸೋ 0. ಸೊ ಕಂಟ್ರೋಲ್ ಟೈಪ್ ಏನು, ಎಂಟ್ರಿ ಕಂಟ್ರೋಲ್ಡ್. ಎಂಟ್ರಿ ಮಾಡಬೇಕಾದ್ರೆ ಕಂಟ್ರೋಲ್ ಮಾಡಿಬಿಡುತ್ತೆ ವೈಲ್ ಲೂಪ್. ಡೂ ವೈಲ್ ಲೂಪು ಎಕ್ಸಿಟ್ ಆಗಬೇಕಾದ್ರೆ ಕಂಟ್ರೋಲ್ ಮಾಡುತ್ತೆ. ಫಾರ್ ಲೂಪ್ ಅಷ್ಟೇ ಎಂಟ್ರಿ ಆಗಬೇಕಾದ್ರೆ ಕಂಟ್ರೋಲ್ ಮಾಡುತ್ತೆ. ಸ್ವಿಚ್ ಕೇಸಸಲ್ಲಿ ಮೋಸ್ಟ್ ಆಪ್ಟಿಮಲ್ ಸ್ವಿಚ್ ಕೇಸಸ್ನ ಯೂಸ್ ಮಾಡೋದು ವೈಲ್ ಲೂಪ್ ಆ್ಯಂಡ್ ವೈಲ್ ಲೂಪ್ ಆ್ಯಂಡ್ ಫಾರ್ ಲೂಪ್ನ ಯೂಸ್ ಮಾಡ್ತೀವಿ. ಸೊ ಟಿಪಿಕಲ್ ಯೂಸ್ ಅನ್ನೋನ್ ರಿಪಿಟೇಷನ್ಸ್ ಇದ್ದಾಗ ವೈಲ್ ಲೂಪ್ ಯೂಸ್ ಮಾಡ್ತೀವಿ. ಮಸ್ಟ್ ರನ್ ಒನ್ಸ್, ಅಟ್ಲೀಸ್ಟ್ ಎಲ್ಲವನ್ನೂ ರನ್ ಮಾಡಿಬಿಡು ಆಮೇಲೆ ಫಿಲ್ಟರ್ ಮಾಡ್ಕೊಳ್ಳೋಣ ಅನ್ನೋ ಕೇಸಸ್ ಇದ್ದಾಗ ಡೂ ವೈಲ್ ಲೂಪ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಫಾರ್ ಲೂಪ್ನ ಯೂಸ್ ಯಾವಾಗ ಮಾಡ್ತೀವಿ ಅಂದರೆ ಕೌಂಟರ್ ಕಂಟ್ರೋಲ್ಡ್ ಅಂತ ಯಾಕೆ ಇಲ್ಲಿ ಬಳಸಿದ್ದಾರೆ ಅಂದರೆ, ಫಾರ್ ಲೂಪ್ನ ಅಬ್ಸರ್ವ್ ಮಾಡಿ, ಇಲ್ಲಿ ನೀವು ಇಂಕ್ರಿಮೆಂಟ್ ಮಾಡ್ತಾ ಇದ್ದೀರಿ, ಎವ್ರಿ ಟೈಮ್ ಕೌಂಟರ್ ಇಂಕ್ರಿಮೆಂಟ್ ಮಾಡ್ತಿದ್ದೀನಿ, ಬಟ್ ಅಟ್ ದ ನೆಕ್ಸ್ಟ್ ಮೂಮೆಂಟ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್, ಸೊ i is equals to 1, ದೆನ್ ಅಗೇನ್ ಈ ಕಂಡೀಷನ್ ವ್ಯಾಲಿಡ್ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ತೆ. ಅಂದರೆ ಕೌಂಟರ್ ಇದ್ರೂ ಕೂಡ ಕೌಂಟರ್ ಮೇಲೇ ಕಂಟ್ರೋಲ್ಡ್ ಆಗಿದೆ. ನೆಕ್ಸ್ಟು ಬ್ರೇಕ್ ಸ್ಟೇಟ್ಮೆಂಟ್ ಏನು ಮಾಡುತ್ತೆ ಅಂದರೆ, ಟರ್ಮಿನೇಟ್ ಮಾಡುತ್ತೆ ಪ್ರೋಗ್ರಾಮ್ ಲೈನ್ ಆಫ್ ಎಕ್ಸಿಕ್ಯೂಷನ್ನ, ಸ್ಕಿಪ್ ಮಾಡೋದು ಇಲ್ಲ ಜಂಪ್ ಮಾಡೋದು ಅನ್ನೋದು. ಸಾರಿ, ನಾಟ್ ಜಂಪಿಂಗ್, ನಾಟ್ ಸ್ಕಿಪ್ಪಿಂಗ್. ಬ್ರೇಕ್ ಅಂತಂದರೆ ಇಮಿಡಿಯೇಟ್ಲಿ ಟರ್ಮಿನೇಟ್ಸ್, ಸೊ ಸ್ಟಾಪ್ ಮಾಡಿಬಿಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಇದು ಫಾರ್ ಲೂಪ್ ನಿಮ್ಗೆ ಗೊತ್ತು, ಐ ಸಿ ಯು ಇನಿಷಿಯಲೈಸೇಷನ್ i is equals to 1 ಇಂದ ಸ್ಟಾರ್ಟ್ ಆಗುತ್ತೆ, i ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ವರೆಗೂ ಕಂಡೀಷನ್ i ಪ್ಲಸ್ ಪ್ಲಸ್. ಸೊ i is equals to 5 ಬಂದಿದ ತಕ್ಷಣ ಬ್ರೇಕು. ಸೊ i is equals to 1 ಇದ್ದಾಗ ರನ್ ಆಯಿತು, 2 ಇದ್ದಾಗ ರನ್ ಆಯಿತು, 3 ಇದ್ದಾಗ ರನ್ ಆಯಿತು, 4 ಇದ್ದಾಗ ರನ್ ಆಯಿತು, 5 is equals to ಬ್ರೇಕ್. 5 ಬಂದಿದ ತಕ್ಷಣ ಸ್ಟಾಪ್ ಆಗುತ್ತೆ. ಸೊ 5 ಎಕ್ಸಿಕ್ಯೂಟ್ ಆಗಲ್ಲ, ಔಟ್ಪುಟ್ ವಿಲ್ ಬಿ 1 2 3 4. 5 ಬಂದಿದ ತಕ್ಷಣ ಸ್ಟಾಪ್ ಆಗುತ್ತೆ. 5 ಇಂದ ನೆಕ್ಸ್ಟ್ 6 ಇದೆ, 7 ಇದೆ, 8 ಇದೆ, 9 ಇದೆ, 10 ಇದೆ. ಸೊ ಈ ಕಂಡೀಷನ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಇದೆ. ಬಟ್ 5 ಬಂದಿದ್ದ ಸ್ಟಾಪ್ ಅಂದರೆ ಇದು ಮುಂದೆ ಇರೋದು ಯಾವುದು ಕೂಡ ಎಕ್ಸಿಕ್ಯೂಟ್ ಆಗಲ್ಲ, 5ಗೆ ಸ್ಟಾಪ್ ಆಗಿಬಿಡುತ್ತೆ. ಆದರೆ ಕಂಟಿನ್ಯೂ ಏನು ಮಾಡುತ್ತೆ ಅಂದರೆ, ಈಗ 5 ಬಂದು, ಸೊ 5 ಈಸ್ ಅಟ್ 5 ಬಂದರೆ 5 ಮಾತ್ರ ಸ್ಕಿಪ್ ಆಗುತ್ತೆ. ಸೊ 1 2 3 4 6 7 8 9 10 ಎಕ್ಸಿಕ್ಯೂಟ್ ಆಗುತ್ತೆ. ನೀವು ಎಲ್ಲಿ ಕಂಟಿನ್ಯೂ ಮಾಡ್ತೀರಾ ಅಂದರೆ, ಸ್ಕಿಪ್ ದಿ ಕರೆಂಟ್ ಇಟರೇಷನ್ ಅಂದರೆ ಈ 5ನ ಸ್ಕಿಪ್ ಮಾಡುತ್ತೆ, ಇನ್ನು ಮುಂದೆ ಬಿಫೋರ್ ದ್ಯಾಟ್ ಆ್ಯಂಡ್ ಆಫ್ಟರ್ ದ್ಯಾಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಸೊ ಕಂಟಿನ್ಯೂ ಸ್ಕಿಪ್ಸ್ ದಿ ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ ಆಫ್ ದಿ ಕರೆಂಟ್ ಇಟರೇಷನ್ ಆ್ಯಂಡ್ ಪ್ರೊಸೆಸ್ ಟು ದಿ ನೆಕ್ಸ್ಟ್ ಇಟರೇಷನ್. ಫಾರ್ ಎಕ್ಸಾಂಪಲ್, if i is equals to 1, i less than or equals to 5, i plus plus. if i is equals to 3, ಕಂಟಿನ್ಯೂ ಅಂತಂದರೆ 1 ಎಕ್ಸಿಕ್ಯೂಟ್ ಆಗುತ್ತೆ, 2 ಎಕ್ಸಿಕ್ಯೂಟ್ ಆಗುತ್ತೆ, i 3 ಬಂತು ಅಂದರೆ ಸ್ಟಾಪ್ ಆಗುತ್ತೆ, ಅಂದರೆ 3 ಎಕ್ಸಿಕ್ಯೂಟ್ ಆಗಲ್ಲ. 4 ನೆಕ್ಸ್ಟು ಜಂಪ್ ಆಗುತ್ತೆ, ಸೊ 3 ಜಾಗ ಎಂಟಿ ಆ್ಯಂಡ್ 5 ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಪ್ರಿಂಟ್ /t ಅಂದರೆ ಏನಿಲ್ಲ, ಇದು ನೀವು ನೆನ್ಪಿಟ್ಕೊಳ್ಳಿ, ಇಂಟೀಜರ್ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡೋದು. ಸೊ 1 2 4 5 ಪ್ರಿಂಟ್ ಆಗುತ್ತೆ. ಸೊ ಕಂಟಿನ್ಯೂ ಇಸ್ ಗೋಯಿಂಗ್ ಟು ಸ್ಕಿಪ್ ದಿ ಕರೆಂಟ್ ಇಟರೇಷನ್ ಆ್ಯಂಡ್ ಜಂಪ್ ದಿ ನೆಕ್ಸ್ಟ್ ಇಟರೇಷನ್. ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ವಿತೌಟ್ ಎನಿ ಡಿಲೇ. ಸೊ ಬ್ರೇಕ್ ವರ್ಸಸ್ ಕಂಟಿನ್ಯೂ, ಬ್ರೇಕ್ ಏನು ಮಾಡುತ್ತೆ ಅಂದರೆ ಕಂಪ್ಲೀಟಾಗಿ ಟರ್ಮಿನೇಟ್ ಆಗುತ್ತೆ ಈ ಒಂದು ವ್ಯಾಲಿಡ್ ಕಂಡೀಷನ್ ಆಫ್ಟರ್ ದ್ಯಾಟ್ ಇದ್ರೂ ಕೂಡ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಬ್ರೇಕ್ ಸ್ಟೇಟ್ಮೆಂಟ್ ಇಲ್ಲಿ 5 ಮಾತ್ರ ಬ್ರೇಕ್ ಆಗಬೇಕಿತ್ತು, 6 7 8 9 10 ವ್ಯಾಲಿಡ್ ಕಂಡೀಷನ್ ಇತ್ತು, ಬಟ್ ಆದರೂ ಕೂಡ ಅದು ಎಕ್ಸಿಕ್ಯೂಟ್ ಆಗಲ್ಲ, ಟರ್ಮಿನೇಟ್ ಎಂಟೈರ್ ಲೂಪೇ ಟರ್ಮಿನೇಟ್ ಆಗುತ್ತೆ. ಕಂಟಿನ್ಯೂ ಏನು ಮಾಡುತ್ತೆ, ಸ್ಕಿಪ್ ದಿ ಕರೆಂಟ್ ಇಟರೇಷನ್. ಬ್ರೇಕ್ ಸ್ಟೇಟ್ಮೆಂಟಲ್ಲಿ ಕಂಟ್ರೋಲ್ ಎಕ್ಸಿಟ್ಸ್ ದಿ ಲೂಪ್, ಇದು ಕಂಟ್ರೋಲ್ಸ್ ರಿಮೇನ್ಸ್ ಇನ್ ದಿ ಲೂಪ್. ಏಕೆ ಅಂತಂದರೆ ಆ ಕರೆಂಟ್ ಇಟರೇಷನ್ ಸ್ಕಿಪ್ ಮಾಡುತ್ತೆ, ಬಿಫೋರ್ ಆ್ಯಂಡ್ ದಿ ಆಫ್ಟರ್ ವಿಲ್ ಬಿ ಎಕ್ಸಿಕ್ಯೂಟ್. ಇದರಲ್ಲಿ ಬಿಫೋರ್ ಎಕ್ಸಿಕ್ಯೂಟ್ ಆಗುತ್ತೆ, ಆಫ್ಟರ್ ದಿ ಬ್ರೇಕ್ ಸ್ಟೇಟ್ಮೆಂಟ್ ಇಟ್ ನಾಟ್ ಬಿ ಎಕ್ಸಿಕ್ಯೂಟೆಡ್ ಎನಿಥಿಂಗ್, ಯಾಕೆಂದರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ಮೆಮೊರಿ ಎಕ್ಸಿಟ್ ಆಗುತ್ತೆ ಈ ಕಂಪ್ಲೀಟಾಗಿ, ಮೆಮೊರಿನ ಕಂಪ್ಲೀಟ್ ಆ ಪಾರ್ಟ್ ಆಫ್ ಮೆಮೊರಿನ ಸ್ಕಿಪ್ ಮಾಡುತ್ತೆ. ಸೊ ಗೋ ಟು ಸ್ಟೇಟ್ಮೆಂಟ್ ಇದು ಕೂಡ ಜಂಪ್ ಸ್ಟೇಟ್ಮೆಂಟಲ್ಲಿ ಬರುತ್ತೆ. ಇದೇನು ಮಾಡುತ್ತೆ ಅಂದರೆ ನೇಮ್, ಸೊ ಒಂದು ನೇಮ್ ನೆನ್ಪಿಟ್ಕೊಳ್ಳುತ್ತೆ, ಆ ನೇಮ್ಗೆ ಲೈಕ್ ಕಂಟ್ರೋಲ್ನ ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ತುಂಬ ಫ್ರಸ್ಟ್ರೇಷನ್ ಆಗಿರ್ತೀರ, ತುಂಬ ಫ್ರಸ್ಟ್ರೇಷನ್ ಆಗಿದ್ದ ತಕ್ಷಣ ಸೊ ನಿಮಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಬರ್ತಾನೆ, ಆ ಬೆಸ್ಟ್ ಫ್ರೆಂಡ್ ಬಂದಿದ ತಕ್ಷಣ
ನೀವೇನು ಮಾಡ್ತೀರಾ, ನಿಮ್ಮ ಎಮೋಷನ್ಸ್ ಎಲ್ಲ ಬೆಸ್ಟ್ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊತೀರ, ಅವ್ರು ಒಬ್ಬರ ಹತ್ರನೇ ಶೇರ್ ಮಾಡ್ಕೊತೀರ. ಸೊ ನಿಮಗೆ ರಿಲ್ಯಾಕ್ಸೇಷನ್ ಆಗುತ್ತೆ. ಅಂದರೆ ನೀವೆಲ್ಲಿ, ಸೊ ನಿಮಗೆ ನಿಮ್ಮ ಸುತ್ತಮುತ್ತ ಇನ್ನು ನ್ಯೂಮರ್ಸ್ 10, 5 ಆರ್ 15 ಮೆಂಬರ್ಸ್ ಇರ್ತಾರೆ. ಬಟ್ ನೀವು ಆ ಒಬ್ಬ ಫ್ರೆಂಡಿಗೆ ಕಾಯ್ತಾ ಇರ್ತೀರ, ಅವನ ಹತ್ರ ಹೋಗಿದ ತಕ್ಷಣ ಹೋಗುತ್ತೆ. ಆ ಒಬ್ಬ ಫ್ರೆಂಡಿಗೆ ಕಾಯೋದನ್ನ ಗೋ ಟು ಅಂತ ಕರೀತಾರೆ. ಅಂದರೆ ಅವ್ರ ಹತ್ರ ಹೋಗೋದನ್ನ, ಅವ್ರಿಗೆ ಮಾತ್ರ ನಿಮ್ಮ ಎಮೋಷನ್ಸ್ ಎಲ್ಲ ಶೇರ್ ಮಾಡ್ಕೊತೀರ, ಥಾಟ್ಸ್ನ ಶೇರ್ ಮಾಡ್ಕೊತೀರ. ಸೊ ನಿಮಗೆ ರಿಲೀಫ್ ಫೀಲ್ ಆಗುತ್ತೆ. ಸೊ ಗೋ ಟು ಟ್ರಾನ್ಸ್ಫರ್ಸ್ ಕಂಟ್ರೋಲ್ಸ್ ಲೇಬಲ್ಡ್ ಸ್ಟೇಟ್ಮೆಂಟ್. ಲೇಬಲ್ಡ್ ಸ್ಟೇಟ್ಮೆಂಟ್ ಅಂತಂದರೆ ನಿಮ್ಮ ಲೇಬಲ್ಡ್ ಫ್ರೆಂಡ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಟ್ರಾನ್ಸ್ಫರ್ ಮಾಡೋದು. ಸೊ ಗೋ ಟು ಎಂಡ್ ಪ್ರಿಂಟ್ ಎಫ್ ಎಲ್ಲೋ. ಸೊ ಎಂಡಲ್ಲಿ ಏನಿದೆ, ಸೊ ಪ್ರಿಂಟ್ ಡನ್ ಅಂತ ಇದೆ. ಸೊ ಇವಾಗ ಏನು ಮಾಡುತ್ತೆ, ಗೋ ಟು ಎಂಡ್ ಅಂತಂದರೆ ಇಲ್ಲಿಗೆ ಬರುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಪ್ರಿಂಟ್ ಇಟ್ ಡನ್. ಹೋಪ್ಸ್ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಂತಂದರೆ, ಗೋ ಟು ಕ್ಯಾನ್ ಮೇಕ್ ದಿ ಪ್ರೋಗ್ರಾಮ್ಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಈಸ್ ಜನರಲಿ ಅವಾಯ್ಡೆಡ್ ಇನ್ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸಲ್ಲಿ ಅವಾಯ್ಡ್ ಮಾಡ್ತಾರೆ. ಯಾಕೆಂತಂದರೆ ಸೇಮ್ ನೇಮ್ನ ಮಲ್ಟಿಪಲ್ ಟೈಮ್ಸ್ ಡಿಫೈನ್ ಮಾಡಿರೋ ಕಂಡೀಷನ್ಸ್ ಇರುತ್ತೆ. ಸೊ ಯಾವುದ್ಯಾವುದೋ ಲೈನ್ಗೆ ಯಾವುದ್ಯಾವುದೋ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಬಾರ್ದು ಅನ್ನೋ ರೀಸನ್ಗೆ ಅವಾಯ್ಡ್ ಮಾಡ್ತಾರೆ. ಸೊ ಕಂಪ್ಲೀಟ್ ಕಂಟ್ರೋಲ್ ಸ್ಟ್ರಕ್ಚರ್ ಟೇಬಲ್ ಇದೆ. ಸೊ ಒನ್ಸ್ ರಿವೈಸ್ ಮಾಡ್ಕೊಳ್ಳಿ. ಇದು ಒನ್ ವೆರಿ ಫ್ಯೂ ವರ್ಡ್ಸ್ ಡೆಫಿನೇಷನ್ಸ್ ಇದು. ಇಫ್ ಇದ್ರೆ ಸಿಂಗಲ್ ಡಿಸಿಷನ್, ಇಫ್ ಎಲ್ಸ್ ಇದ್ರೆ 2 ಆಲ್ಟರ್ನೇಟಿವ್ ಡಿಸಿಷನ್ಸ್ ಇರುತ್ತೆ. ಎಲ್ಸ್ ಇಫ್ನ ಲ್ಯಾಡರ್ ಕಂಡೀಷನ್ಸ್ ಅಂತ ಕರೀತಾರೆ. ಮಲ್ಟಿಪಲ್ ಸ್ಟೇಟ್ಮೆಂಟ್ಸ್ ಇದ್ದಾಗ ಯೂಸ್ ಮಾಡ್ತೀವಿ. ಸ್ವಿಚ್ ಕೇಸಸ್ನ ಮಲ್ಟಿಪಲ್ ಫಿಕ್ಸ್ಡ್ ಚಾಯ್ಸಸ್ ಇದ್ದಾಗ ಯೂಸ್ ಮಾಡ್ತೀವಿ. ಮಲ್ಟಿಪಲ್ ಫಿಕ್ಸ್ಡ್ ಚಾಯ್ಸಸ್ ಇದಕ್ಕೆ ಯಾವ್ದು ಎಕ್ಸಾಂಪಲ್ ಅಂದರೆ, ಒಂದೇ ಬೀದಿ, ಅಂದರೆ ನಿಮ್ಗೆ ಚಾಯ್ಸ್ ಇರೋದು ಒಂದೇ ಬೀದಿಯಲ್ಲಿ ಮಲ್ಟಿಪಲ್ ಮನೆಗಳಿರುತ್ತೆ. ಆ ಮಲ್ಟಿಪಲ್ ಮನೆಯಲ್ಲಿ ಯಾವ ಡೋರ್ ಓಪನ್ ಇರುತ್ತೆ ಆ ಡೋರ್ಗೆ ಹೋಗಿ. ಅಂದರೆ ಕೇಸ್ ವ್ಯಾಲ್ಯೂ ಯಾವಾಗ ವರ್ಕ್ ಆಗುತ್ತೆ ಅಂತಂದರೆ, ಇಫ್ ಕೇಸ್ 1 ಅಂದರೆ ಮನೆ ಒಂದು ಓಪನ್ ಇದ್ದರೆ ಆ ಮನೆಗೆ ಹೋಗು ಆ್ಯಂಡ್ ಬ್ರೇಕ್ ಸ್ಟೇಟ್ಮೆಂಟ್. ದೆನ್ ಇಟ್ಸ್ ಗೋಯಿಂಗ್ ಟು ಜಂಪ್ ಟು ದಿ ಸೆಕೆಂಡ್ ಮನೆ, ಅಂದರೆ ಕೇಸ್ ವ್ಯಾಲ್ಯೂ 2. ನೆಕ್ಸ್ಟು ಫಾರ್ ಲೂಪ್, ಕೌಂಟರ್ ಕಂಟ್ರೋಲ್ ರಿಪಿಟೇಷನ್. ವೈಲ್ ಲೂಪು ರಿಪಿಟೇಷನ್ ವಿತ್ ಪ್ರೀ ಚೆಕ್ ಅಂತಂದರೆ ಲೂಪ್ ಒಳಗಡೆ ಹೋಗೋಕ್ಕಿಂತ ಮುಂಚೆನೇ ಚೆಕ್ ಮಾಡುತ್ತೆ. ಸೊ ರಿಪಿಟೇಷನ್ ವಿತ್ ಪೋಸ್ಟ್ ಚೆಕ್ ಅಂತಂದರೆ ಫಸ್ಟು ಎಕ್ಸಿಕ್ಯೂಟ್ ಮಾಡಿಬಿಡೋಣ, ಅದಾದಮೇಲೆ ಚೆಕ್ ಮಾಡೋಣ ಅಂತೆ. ಬ್ರೇಕ್ ಈಸ್ ಗೋಯಿಂಗ್ ಟು exit the loop. So continue is going to skip the current iteration. Go to is going to jump to the label specific. ನೀವು ಯಾವ ಫ್ರೆಂಡ್ನ ಕಾಯ್ತಾ ಇರ್ತೀರ, ಆ ಫ್ರೆಂಡ್ ಬಂದಿದ ತಕ್ಷಣ ನೀವು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆಲ್ಲ ಶೇರ್ ಮಾಡ್ತೀರಲ್ಲ, ಸೊ ಅವರಿಗೆ ಟ್ರಾನ್ಸ್ಫರ್ ಮಾಡೋದನ್ನ ಜಂಪ್, ಅವ್ರ ಹತ್ರ ನೀವು ಜಂಪ್ ಆಗ್ತಾರೆ, ಅವ್ರು ಹೋಗ್ತಾ ಇದ್ದಾರೆ ಗೋ ಟು ಅನ್ನೋ ಥರ. ನೆಕ್ಸ್ಟ್ ಮಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್ಸ್. ಆಲ್ಮೋಸ್ಟ್ ಇದ್ರ ಮೇಲೆ ಒಂದು ಟ್ರಿಕ್ಕಿ ಕ್ವೆಶನ್ಸ್, MCQ ಕ್ವೆಶನ್ಸ್ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ. ಸೊ MCQ ಕ್ವೆಶನ್ಸ್ ನಿಮ್ಗೆ ಅರ್ಥ ಆಗಿದೆ, ಇವಾಗ ಟೆಸ್ಟ್ ಮಾಡ್ಕೊಳ್ಳಿ. ಆನ್ಸರ್ ನೋಡ್ಬಿಟ್ಟು ಫಸ್ಟ್ ನಿಮ್ಮ ಟೆಸ್ಟ್ ಮಾಡಿ. ವಿಚ್ ಸ್ಟೇಟ್ಮೆಂಟ್ ಇಸ್ ಯೂಸ್ಡ್ ಫಾರ್ ಸಿಂಗಲ್ ಡಿಸಿಷನ್, ದಟ್ ಈಸ್ ಇಫ್. ವಿಚ್ ಸ್ಟೇಟ್ಮೆಂಟ್ಸ್ ಪ್ರೊವೈಡ್ಸ್ ದಿ 2 alternatives, if else. So an if statement inside another if is a nested if. So which is best for multiple fixed choices. Multiple fixed choices while loop, switch, gona ಅಥವಾ continue. Multiple fixed choices in a single ಬೀದಿ ಅಂತ ಹೇಳಿದ್ನಲ್ಲ, ಅದು ಸ್ವಿಚ್. ಸೊ ಇದು ಯಾವ ರೀತಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಸ್ವಿಚ್ ಆಫ್ ಸಮ್ ಕಂಡೀಷನ್, ಕೇಸ್ 1 ಸ್ಟೇಟ್ಮೆಂಟ್ 1 ಬ್ರೇಕ್, ಕೇಸ್ 2 ಸ್ಟೇಟ್ಮೆಂಟ್ 2 ಬ್ರೇಕ್. ಸೊ ಈ ಬ್ರೇಕ್ ಕೇಸ್ 1 ಹೋಗುತ್ತೆ, ಸ್ಟೇಟ್ಮೆಂಟ್ 1 ಚೆಕ್ ಮಾಡುತ್ತೆ, ಮತ್ತೆ ಬ್ರೇಕ್ ಆದರೆ ಮಾತ್ರ ಕೇಸ್ 2ಗೆ ಬರೋಕ್ಕಾಗೋದು. ಸೊ ಕೇಸ್ 3 ಸ್ಟೇಟ್ಮೆಂಟ್ ಬ್ರೇಕ್, ಲಾಸ್ಟಲ್ಲಿ ಡಿಫಾಲ್ಟ್ ಕೇಸ್ ಸ್ಟೇಟ್ಮೆಂಟ್. ಸೊ ಇಲ್ಲೇನು ಬ್ರೇಕ್ ಬರೋಲ್ಲ, ಡಿಫಾಲ್ಟ್ ಕೇಸ್ ಲಾಸ್ಟಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದೆಲ್ಲ ಎಲ್ಲೇ ಇರಬೇಕು, ಫಿಕ್ಸ್ಡ್ ಚಾಯ್ಸಲ್ಲೇ ಇರಬೇಕು. ಫಿಕ್ಸ್ಡ್ ಚಾಯ್ಸಸ್ ಅಂತಂದರೆ ಒಂದೇ ಬೀದಿಯಲ್ಲಿ ಅನ್ನೋ ಥರ ನೆನ್ಪಿಟ್ಕೊಳ್ಳಿ. ವಾಟ್ ಹ್ಯಾಪನ್ಸ್ ವೆನ್ ಬ್ರೇಕ್ ಈಸ್ ಒಮಿಟೆಡ್ ಇನ್ ಎ ಸ್ವಿಚ್ ಕೇಸಸ್. ಸೊ ಬ್ರೇಕು ಸ್ವಿಚ್ ಕೇಸಸ್ ಒಳಗಡೆ ಇದ್ದರೆ ಏನಾಗುತ್ತೆ ಅಂತ. ಸೊ ಕಂಪೈಲೇಷನ್ ಆಲ್ವೇಸ್ ಸ್ಟಾಪ್ಸ್, ಫಾಲ್ ಥ್ರೂ ಮೇ ಅಕ್ಕರ್, ಪ್ರೋಗ್ರಾಮ್ ಆಲ್ವೇಸ್ ಎಕ್ಸಿಟ್ಸ್, ನಥಿಂಗ್ ಕ್ಯಾನ್ ಎಕ್ಸಿಕ್ಯೂಟ್. ಸೊ ಫಾಲ್ ಥ್ರೂ ಮೇ ಅಕ್ಕರ್ ಯಾಕೆ ಆಪ್ಷನ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಸ್ವಿಚ್ ಕೇಸಸ್ ಇರುತ್ತೆ. ಸೊ ಸ್ವಿಚ್ ಕೇಸಸಲ್ಲಿ ಬ್ರೇಕ್ ಇಲ್ಲವೇ ಇಲ್ಲ, ದಿಸ್ ಬ್ರೇಕ್.
ಬ್ರೇಕ್ ಸ್ಟೇಟ್ಮೆಂಟ್ಸ್ ಇಲ್ಲ ಅಂತಂದರೆ ನೆಕ್ಸ್ಟ್ ಕೇಸ್ಗೆ ಸೊ ಸ್ವಿಚ್ ಇವು ಫಾರ್ ಎಕ್ಸಾಂಪಲ್ ಕೇಸ್ ಒನ್ನಲ್ಲೇ ಬ್ರೇಕ್ ಸ್ಟೇಟ್ಮೆಂಟ್ ಇಲ್ಲ ಅಂದರೆ ಎನ್ ನಂಬರ್ ಆಫ್ ಟೈಮ್ಸ್ ಕೇಸ್ ಒನ್ನೇ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ ಇದೇ ರೀತಿ ಲೂಪಿಂಗ್ ಸ್ಟೇಟ್ಮೆಂಟ್ ಥರ. ಕೇಸ್ ಟೂಗೆ ಜಂಪೇ ಆಗೋದೇ ಇಲ್ಲ. ಸೊ ಫಾಲ್ ಥ್ರೂ ಮೇ ಅಕ್ಕರ್ ಅಂತ ಅಂದರೆ ದಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡೋದು. ಸೊ ನನಗೆ ಔಟ್ಪುಟ್ಟಲ್ಲಿ ಕಂಪ್ಯಾರಿಸನ್ ಚೆಕ್ ಮಾಡೋದ್ರೆ ಮ್ಯಾಚ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೆ ಫಾಲ್ ಥ್ರೂ ಆಗುತ್ತೆ. ಸೊ ಈಸ್ ಡಿಫಾಲ್ಟ್ ಕಂಪಲ್ಸರಿ ಇನ್ ಸ್ವಿಚ್ ಕೇಸಸ್? may or may not be, but it is not compulsory. Yeah. So which loop executes at least once? ಅಟ್ ಲೀಸ್ಟ್ ಒನ್ಸ್ ಎಕ್ಸಿಕ್ಯೂಟ್ ಆಗುವಂಥ ಲೂಪ್ಸ್ ಯಾವುದು? ಡೂ ವೈಲ್ ಲೂಪ್. ಯಾಕೆ ಅಂತಂದರೆ ಡೂ ವೈಲ್ ಲೂಪಲ್ಲಿ ಫಸ್ಟ್ ಈಗ ನೋಡಿ ಫಾರ್ ಲೂಪ್ ಅಂತಂದರೆ ಫಸ್ಟೇ ಕಂಡೀಷನ್ ಚೆಕ್ ಮಾಡಿಬಿಡ್ತೀವಿ, ದೆನ್ ಪ್ರಿಂಟ್ ಮಾಡ್ತೀವಿ. ವೈಲ್ ಲೂಪ್ ಅಷ್ಟೇ ಫಸ್ಟೇ ಕಂಡೀಷನ್ ಚೆಕ್ ಮಾಡ್ತೀವಿ. ಡೂ ವೈಲ್ ಲೂಪಲ್ಲ, ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಅದಾದಮೇಲೆ ನೆಕ್ಸ್ಟು ಕಂಡೀಷನ್ ಚೆಕ್ ಮಾಡುತ್ತೆ. ಸೊ ಡೂ ವೈಲ್ ಲೂಪ್. ನೆಕ್ಸ್ಟು ವಿಚ್ ಈಸ್ ಆನ್ ಎಕ್ಸಿಟ್ ಕಂಟ್ರೋಲ್ಡ್ ಲೂಪ್. ಎಕ್ಸಿಟ್ ಕಂಟ್ರೋಲ್ ಲೂಪ್ ದಟ್ ಈಸ್ ಡೂ ವೈಲ್ ಲೂಪ್. ಯಾಕೆ ಅಂತಂದರೆ ಎಕ್ಸಿಟ್ ಆಗಬೇಕಾದ್ರೆ ಇದು ಕಂಡೀಷನ್ನ ಚೆಕ್ ಮಾಡುತ್ತೆ. ಸೊ ವಿಚ್ ಈಸ್ ಕಾಮನ್ಲಿ ಕೌಂಟರ್ ಕಂಟ್ರೋಲ್ಡ್. ಕೌಂಟರ್ ಕಂಟ್ರೋಲ್ಡ್ ಕಾಮನ್ಲಿ ಕೌಂಟರ್ ಕಂಟ್ರೋಲ್ಡ್ ಅಂತ ಅಂದರೆ ಫಾರ್ ಲೂಪ್. ಯಾಕೆ ಅಂತಂದರೆ ಫಾರ್ ಲೂಪ್ ಅಂದರೆ ನೋಡಿ ಫಾರ್ ಐ ಸಿ ಯು, ಐ ಅಂತಂದರೆ ಇನಿಷಿಯಲೈಸೇಷನ್ ದಟ್ ಈಸ್ ಇಂಟ್ I is equals to 0 semicolon, then I less than or equals to 5. ಒಂದು ಎಕ್ಸಾಂಪಲ್ ಅಷ್ಟೇ, ಅಪ್ಡೇಷನ್ ಐ ಪ್ಲಸ್ ಪ್ಲಸ್. ಸೊ ಈ ರೀತಿ ವರ್ಕ್ ಆಗುತ್ತಾ? ಸೊ ಇಲ್ಲಿ ಪ್ರಿಂಟ್ %d, ಐ. ಸೊ ನಾನು ಈಗ ಐನ ಪ್ರಿಂಟ್ ಮಾಡ್ತಾ ಇದ್ದೀನಿ, ಐ ಸಿ ಯು. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ವಾಟ್ಸ್ ದ ಕ್ವೆಶನ್ ವಿಚ್ ಈಸ್ ದಿ ಕಾಮನ್ಲಿ ಕೌಂಟರ್ ಕಂಟ್ರೋಲ್ಡ್. ಈ ಕೌಂಟರ್ ಮೇಲೆ ಕೌಂಟರ್ ಆ್ಯಕ್ಚುಲಿ ಏನಾಗ್ತಾಯಿದೆ ಐನ ವ್ಯಾಲಿಡೇಟ್ ಮಾಡುತ್ತೆ. ಸೊ ಐ ಈಸ್ ಈಕ್ವಲ್ಸ್ ಟು 0 ಇಂದ, ಸೊ 0 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5, ಯಾ ಟ್ರೂ. ಸೊ ಐ ವಿಲ್ ಬಿ ಐ ಪ್ಲಸ್ 1, ಸೊ 1, ನೆಕ್ಸ್ಟು 2, ನೆಕ್ಸ್ಟು 3, ನೆಕ್ಸ್ಟು 4, ನೆಕ್ಸ್ಟು 5 ಅಂತಂದರೆ ಇಲ್ಲಿ 5 ಬಂದರೂ ಕೂಡ ಎವ್ರಿ ಟೈಮ್ 2 ಬಂದಾಗೂ ಕೂಡ ಈ ಕಂಡೀಷನ್ ಚೆಕ್ ಮಾಡುತ್ತೆ. 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5, 3 ಬಂದಾಗೂ ಅಷ್ಟೇ 3 ಈಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5, 4 ಬಂದಾಗೂ ಅಷ್ಟೇ 4 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5, 5 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5. ಸೊ ನೆಕ್ಸ್ಟು 6 ಬರ್ಬೋದು, 6 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 5, ನಾಟ್. ಸೊ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಅಂದರೆ ಕೌಂಟರ್ ಮೇಲೆ, ಈ ಕೌಂಟರ್ ಮೇಲೇ ಕಂಟ್ರೋಲ್ಡ್ ಆಗಿರುತ್ತೆ. ನೆಕ್ಸ್ಟು ವಾಟ್ ಡಸ್ ಬ್ರೇಕ್ ಟು? ಬ್ರೇಕ್ ಈಸ್ ಗೋಯಿಂಗ್ ಟು ಸ್ಟಾಪ್, ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಟ್ಟೆ ಎಕ್ಸಿಟ್ಸ್ ದಿ ನಿಯರೆಸ್ಟ್ ಲೂಪ್ ಸ್ವಿಚ್. ವಾಟ್ ಡಸ್ ಕಂಟಿನ್ಯೂ ಟು? ಕಂಟಿನ್ಯೂ ಏನು ಮಾಡುತ್ತೆ? ಕರೆಂಟ್ ಇಟರೇಷನ್ನ ಸ್ಕಿಪ್ ಮಾಡುತ್ತೆ, ನೆಕ್ಸ್ಟ್ ಇಟರೇಷನ್ಗೆ ಜಂಪ್ ಆಗ್ತದೆ. ಸ್ಕಿಪ್ ದಿ ಕರೆಂಟ್ ಇಟರೇಷನ್ ಅಂಡ್ ಜಂಪ್ ದ ನೆಕ್ಸ್ಟ್ ಇಟರೇಷನ್. ವಿಚ್ ಸ್ಟೇಟ್ಮೆಂಟ್ ಟ್ರಾನ್ಸ್ಫರ್ ದಿ ಕಂಟ್ರೋಲ್ಸ್ ಟು ಲೇಬಲ್? ಸ್ಟೇಟ್ಮೆಂಟ್ ಟ್ರಾನ್ಸ್ಫರ್ಸ್ ದಿ ಕಂಟ್ರೋಲ್ ಟು ಲೇಬಲ್. ಸೊ ಗೋ ಟು ಲೇಬಲ್ ಅಂತಂದರೆ ನಿಮ್ಮ ಲೇಬಲ್ಡ್ ಆಗಿರುವಂಥ ಫ್ರೆಂಡ್ಸ್, ನಿಮಗೆ ಕ್ಲೋಸ್ ಆಗಿರೋ ಫ್ರೆಂಡ್ಸು, ಅವ್ರನ್ನ ಗೋ ಟು ಲೇಬಲ್ ಅಂತ ಕರೀತಾರೆ. ವಿಚ್ ಲೂಪ್ ಚೆಕ್ ದ ಕಂಡೀಷನ್ ಆಫ್ಟರ್ ಎಕ್ಸಿಕ್ಯೂಟಿಂಗ್ ಇಟ್ಸ್ ಬಾಡಿ, ದಟ್ ಈಸ್ ಡೂ ವೈಲ್. ಸೊ ಸೇಮ್ ರಿಪೀಟೆಡ್ ಕ್ವೆಶನ್ಸ್ ಇರುತ್ತೆ. ವಾಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ಎ ಫಾರ್ ಲೂಪ್? ಇನಿಷಿಯಲೈಸೇಷನ್. ಅದಕ್ಕೆ ಐ ಸಿ ಯು ಅಂತ ನೆನ್ಪಿಟ್ಕೊಳ್ಳಿ. ಇನಿಷಿಯಲೈಸೇಷನ್, ದೆನ್ ಚೆಕ್ ಕಂಡೀಷನ್, ದೆನ್ ಅಪ್ಡೇಷನ್. ವಿಚ್ ಈಸ್ ಟ್ರೂ ಅಬೌಟ್ ಲೂಪ್? ಆಲ್ವೇಸ್ ಎಕ್ಸಿಕ್ಯೂಟ್ ಒನ್ಸ್, ಚೆಕ್ಸ್ ದ ಕಂಡೀಷನ್ ಬಿಫೋರ್ ಬಾಡಿ, ನೆವರ್ ಚೆಕ್ಸ್ ದ ಕಂಡೀಷನ್, ಇಟ್ ಈಸ್ ಜಂಪ್ ಸ್ಟೇಟ್ಮೆಂಟ್. So check the condition before body is a loop. So yeah, if condition in if is false, what happens? So if block executes, if block is skipped, so program always terminates, compiler error. If block is skipped, why? If condition in if is false, ಸೊ ಇಫ್ ಬ್ಲಾಕ್ ಇಸ್ ಸ್ಕಿಪ್ಡ್. ಇದು ಯಾವ ರೀತಿ ಕ್ವಶನ್ ಇದೆ ನೋಡಿ. ಇಫು ಇಲ್ಲೊಂದು ಕಂಡೀಷನ್ನು ಸ್ಟೇಟ್ಮೆಂಟು, ನೆಕ್ಸ್ಟು ಎಲ್ಸು ಸ್ಟೇಟ್ಮೆಂಟು, ಇದು ಬಾಡಿ 1, ಬಾಡಿ, ಈ ಬಾಡಿ, ಯಾ. ಇಫ್ ಕಂಡೀಷನ್ ಇನ್ ಇಫ್ ಈಸ್ ಫಾಲ್ಸ್, ಇದೇ ಫಾಲ್ಸ್ ಆದರೆ ವಾಟ್ ಹ್ಯಾಪನ್ಸ್? ಇದಕ್ಕೆ ಅಂತಂದರೆ ಈ ನೆಕ್ಸ್ಟ್ ಇದು ಯಾವ್ದಾದ್ರು ಸರಿ ಇರ್ಬೋದು ಅಂತ ಚೆಕ್ ಮಾಡುತ್ತೆ. ಸೊ ಇಫ್ ಬ್ಲಾಕ್ ಈಸ್ ಸ್ಕಿಪ್ಡ್ ಆ್ಯಂಡ್ ಜಂಪ್ಸ್ ಟು ದಿ ಎಲ್ಸ್ ಬ್ಲಾಕ್ ಅಂತ ಆಪ್ಷನ್ ಇರಬೇಕಿತ್ತು. ಬಟ್ ಅವ್ರು ಟ್ರಿಕ್ಕಿಯಾಗಿ ಮಾಡೋಕ್ಕೆ ಈ ರೀತಿ ಕ್ವೆಶನ್ ಕೇಳ್ತಾರೆ. ಸೊ ಇದು ಕೆ ಇ ಅವ್ರು ಕೇಳಿರೋಂಥ ಕ್ವೆಶನ್ನು. ಕೆ ಇ ವೆಬ್ಸೈಟಲ್ಲಿ
ಕ್ವೆಶನ್ ಪೇಪರ್ ಡಿಸ್ಪ್ಲೇ ಮಾಡಿರ್ತಾರಲ್ಲ ಆ ಕ್ವೆಶನ್ ಇದು. ನೆಕ್ಸ್ಟು ವಿಚ್ ಸ್ಟೇಟ್ಮೆಂಟ್ ಈಸ್ ಯೂಸ್ ಟು ಸ್ಕಿಪ್ ದಿ ಕರೆಂಟ್ ಲೂಪ್ ಇಟ್ರೇಷನ್ ಕಂಟಿನ್ಯೂ. So which statement can create fall through when break is missing? Switch cases. So which structure is suitable for ranged based condition? Range, specifically range ಗೊತ್ತಿದ್ರೆ, ಸೊ ಇಫ್ ಎಲ್ಸ್ ಇಫ್ ಕಂಡೀಷನ್ನ ರೇಂಜ್ ಬೇಸ್ಡ್ ಕಂಡೀಷನ್ ಅಂತ ಕರೀತಾರೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲ್ಯಾಡರ್ ಕಂಡೀಷನ್. ಲ್ಯಾಡರ್ ಕಂಡೀಷನ್ ಅಂತ ಕರೀತಾರೆ. ಮಿನಿಮಮ್ ನಂಬರ್ ಆಫ್ ಎಕ್ಸಿಕ್ಯೂಷನ್ಸ್ ಆಫ್ ಎ ಡೂ ವೈಲ್ ಲೂಪ್ ಬಾಡಿ ಈಸ್ 0, 1, 2 or depends on values. ಸೊ ಡೂ ವೈಲ್ ಲೂಪ್ಗೆ ಮಿನಿಮಮ್ ಕಂಡೀಷನ್ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಎಕ್ಸಿಕ್ಯೂಟ್ ಆಗುತ್ತೆ. ಸೊ 1 minute ರಿವಿಷನ್ ಕ್ವೆಶನ್ಸ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ, ಯು ಕ್ಯಾನ್ ಗೋ ಥ್ರೂ ಇಟ್. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಕವರ್ ದಿ ಅರೇಸ್ ಆಸ್ ಪರ್ ದ ಸಿಲೆಬಸ್. ಐ ಆಮ್ ಗೋಯಿಂಗ್ ಟು ಕವರ್ ಅರೇಸಲ್ಲಿ ಯಾವ ರೀತಿ ಅರೇ ಮ್ಯಾನಿಪುಲೇಷನ್, ಅರೇಸ್ ಆಪರೇಷನ್ಸ್, ಟೈಮ್ ಆ್ಯಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ಹೋಪ್ಸೋ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು, ಸ್ಟೇ ಕನ್ಸಿಸ್ಟೆಂಟ್, ಕೀಪ್ ಸಪೋರ್ಟಿಂಗ್. ಹೋಪ್ಸೋ ಇವತ್ತು ಕಾನ್ಸೆಪ್ಟ್ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಇನ್ ಎ ಶಾರ್ಟ್ ಟೈಮ್ ಆಫ್ ಸ್ಪ್ಯಾನ್. ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು, ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನಗೂ ಒಂಥರ ಬಿಗ್ಗೆಸ್ಟ್ ಮೋಟಿವೇಶನ್. ನನ್ನ ಮಿಸ್ಟೇಕ್ಸ್ನ ಹೈಲೈಟ್ ಮಾಡಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್.